धन्य गेले उठाउटी 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 धन्य गेले उठाउटी उठाउटी धन्य गेले उठाउटी साले बाबा तुझी साले बाबा तुझी साले बाबा दंडे आज दिना झाले समताचे दर्शन झाले पाप ताप तुटे दंडे गेले उठावते झाले समाधान पाया विश्रावले म्हणा झाले पाप ताप तुटे दंडे गेले उठावते तुका म्हणे आले गरा तोची दिवाळे दसरा झाले पाप ताप तुटे दंडे गेले उठावते ठोबार कुमार जय जय 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 ठोबार कुमार श्री ध्यान तुकारा जय जय ठोबार कुमार श्री गजाननम भूत गणाधि सेवितम कपित्व जंबो फलसार भक्षितम उमासुतम श्लोक विनाश कारणम नमामि विघ्नेश्वर पाद पंकजम गुरु ब्रह्मा गुरु विष्णु गुरुदेव महेश्वर गुरु साक्षात पर ब्रह्मा तस्मै श्री गुरुवे नमः सकल गुण निदान करुणा वर्णालय ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ್ಕ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಇಲ್ಲಿ ಸಂತ ತುಕಾರಾಮ್ ಜಗದ್ಗುರು ಜಗದೊಂದೇ ಜಗತ್ ಶ್ರೀಮಂತ ಜಗದ್ಗುರು ಶ್ರೀಮಂತ ಎನಿಸಿಕೊಂಡಂತ ಸಂತ ತುಕಾರಾಮರು ಇಲ್ಲೇನಂತ ಅಮೃತವಾಣಿಯಿಂದ ನಿರೂಪಣೆ ಕೊಡ್ತಾ ಇದ್ದಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ಕಾಯ ವಾಚ ಮನಸ್ಸ ಕಾಯ ವಾಚ ಮನಸ್ಸ ತ್ರಿಕರಣದೊಳಗ ಯಾವ ಪರಮಾತ್ಮನ ಸನ್ನಿಧಿಯಲ್ಲೇ ಈ ಪ್ರವಚನ ಕೀರ್ತನವನ್ನ ನೀವು ಪೂರ್ವಕ ಮಾಡಬೇಕಾದ್ರ ಇಲ್ಲಿ ಹೇಳ್ತಾರ ಮಹಾತ್ಮರು, ಪಾಂಡುರಂಗ ಖರೋ ಪ್ರಥಮ ನಮನ ಪಾಂಡುರಂಗ ಖರೋ ಪ್ರಥಮ ನಮನ ಪಾಂಡುರಂಗ ಪ್ರಥಮ ನಮನ ಪಾಂಡುರಂಗ
दुसर चरणा संताची या दुसर चरणा संताची या शक्ती प्रपंच विस्तारा शांती दान प्रपंच विस्तारा दान प्रपंच विस्तारा शांती बाबाजी सद्गुरु दास थुकया बाबाजी सद्गुरु दास थुकया शांति प्रदान प्रपंच विस्तारा शांति प्रदान प्रपंच विस्तारा शांति प्रदान प्रपंच विस्तारा शांति प्रदान पांडुरंग करू प्रथम नमन दुसरे चरण संताचिಯ ಪ್ರಪ್ರಥಮದಲ್ಲೇ ಪಾಂಡುರಂಗನ ಚರಣ ಕಮಲಕ್ಕೆ ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸಿ ತುಕಾರಾಮ ಹೇಳಿದಂತ ಅಮೃತವಾಣಿ ಅಮೃತವಾಣಿ ಒಳಗ ಕಾಯ ವಾಚ ಮನಸ ತ್ರಿಕರಣದೊಳಗ ಇಲ್ಲೇನ್ ಹೇಳ್ತಾರಂತ ಕೇಳಿದ್ರ ದುಸರೆ ಚರಣ ಸಂತಾಚಿಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಪಾಂಡುರಂಗನ ಪಾದವು ಎಷ್ಟು ಪುಣ್ಯ ಪಾದ ಐತಿ. ಎರಡನೇ ಪಾದ ಅದು ಯಾವುದು ಅಂತ ಕೇಳಿದ್ರ ಸಂತೃ ಶರಣರ ಪಾದ ಪುಣ್ಯ ಪಾದ ಅಂತ ಹೇಳ್ತಾ ಇದ್ದಾರೆ. दुसरे चरण संताचिया त्यांच्या कृपेदान कृपेसार विस्तार बाबाजी सद्गुरु दास तुकाराम संत तुकारामರು 5,01,34,000 ಅಭಂಗ ರಚನೆ ಮಾಡಿದ್ರು ಕೂಡ ಇಲ್ಲೇನಂತಾರ, ನನ್ನ ಬಾಬಾಜಿ ನನ್ನ ಸದ್ಗುರು ನನ್ನ ಹೃದಯದೊಳಗ ಕುಂತ ಏನ್ ಮಾತಾಡ್ತಾನ, ಅವೇನು ಮಾತನ್ನು ಉಲ್ಲೇಖ ಮಾಡ್ತಾನ ಅಷ್ಟು ಮಾತ್ರ ನಾ ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್. ದುಸರೆ ಚರಣ ಸಂತಾಚಿಯ ಅದೇ ಪ್ರಕಾರವಾಗಿ ನಮ್ಮ ಗುರುಗಳಾದಂತ ಗೋಪಾಲ್ ಮಹಾರಾಜ್ ಭಾಸ್ಕರ ಬಾಲೇಕರ್ ಅವರು ಈ ಹೃದಯ ಮಂದಿರದಲ್ಲಿ ಅಧಿಷ್ಠಾನ ರೂಪವಾಗಿ ಕುಂದಿರಿಸಿಕೊಂಡು ಅವರ ಹೇಳುವ ಹಿತನುಡಿಗಳನ್ನ ನಾವು ಇವತ್ತೇನ್ ಮಾಡೋದು ಅಂದ್ರೆ ಶ್ರವಣ ಮಾಡೋದು. ಅಂದ್ರೆ ಶ್ರವಣ ಅಂದ್ರ ಇಲ್ಲಿ ಯಾವ ಮಿತಿಯನ್ನು ತಗೊಂಡಿದಾರಂತ ಕೇಳಿದ್ರೆ ಪುಣ್ಯಾತ್ಮರೇ, ನೀಳುಭಾಯಿ ಮಹಾರಾಜ್ ಪುಣ್ಯತಿಥಿ ಅಂಗವಾಗಿ ನೀಳುಬಾರ ಸಂತ ತುಕಾರಾಮನ್ನ ನೋಡಿದ್ರೆ ಏನಂತ ಕೇಳ್ತಾರೆ. ಸಂತ ತುಕಾರಾಮನ ನೋಡಿರ್ಲಿಲ್ಲ ನೀಳುಬಾರ. ಸಂತ ತುಕಾರಾಮನ ಮಗ ನಾರಾಯಣ ಅಂತಿದ್ದ. ಆ ನಾರಾಯಣನ ಬರೇ ತುಕಾರಾಮನ ವರ್ಣನೆ ಮಾಡಿದ್ದು ಕೇಳಿ ಹುಚ್ಚಿಡ್ದಿತ್ತು ನೀಳುಬಾರ ಮಹಾರಾಜ್. ಹುಚ್ಚಿಡ್ಕೊಂತ ಮಹಾರಾಜ್ರ ಯಾವಾಗ ತುಕಾರಾಮನ ಸಲುವಾಗಿ ನನ್ನ ಪ್ರಾಣ ಹೋದ್ರು ಹೋಗ್ಲಿ, ನನಗ ತುಕಾರಾಮರ ಕೃಪಾಶೀರ್ವಾದ ಆಗ್ಬೇಕಂತ ಹುಚ್ಚಿಡ್ಕೊಂತ ತುಕಾರಾಮನಿಗೆ. ಯಾವಾಗ ತುಕಾರಾಮನ ಹುಚ್ಚಿಡ್ಕೊಂಡು ನೀಳುವ ಮಹಾರಾಜ್ರ ಏನ್ ಮಾಡಿದ್ರಿ, ಅಧಿಷ್ಠಾನವಾಗಿ ಕುಂತು ಅವನ ಸ್ತುತಿ ಮಾಡ್ಲಕ್ಕ ಪ್ರಾರಂಭ ಮಾಡಿದ್ರು. ಹಂಗ ನಾವು ಇವತ್ತೇನ್ ಮಾಡಿದ್ರಿ ಅಂತ ಕೇಳಿದ್ರ, ಶಿವರಾತ್ರಿ ಮಹೋತ್ಸವದೊಳಗ ಇಲ್ಲೇನದ ಶಿವನ ಆರಾಧನೆ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಅಂದ್ರ ಶಿವನು ಬೇರೆ ವಿಷ್ಣು ಬೇರೆ ಅಂದಿದ್ದ ಕರೆ ಇದ್ರ ಅವನು ದೈತ್ಯ ಬುದ್ಧಿ ಇನ್ನು ಹೋಗಿಲ್ಲ ಅಂತ ತಿಳಿ ಅಂತ ಹೇಳ್ತಾ ಇದ್ದಾರೆ. हो शिवा बोला कृष्ण
ಚಕ್ರವರ್ತಿ ಓ ಶಿವ ಭೋಳ ಚಕ್ರವರ್ತಿ ಓ ಶಿವ ಭೋಳ ಚಕ್ರವರ್ತಿ ಓ ಶಿವ त्याचे पायी माझ्या चित्ते त्याचे पाय माझ्या चित्ते त्याचे पाय माझ्या चित्ते त्याचे पाय माझ्या चित्ते ओ शिवा भोळा चक्रवर्ती ओ शिवा भोळा चक्रवर्ती ओ शिवा भोळा चक्रवर्ती ओ शिवा भोळा हरे हरे ಶಿವನು ಎಷ್ಟು ಬೋಳ ಭಾವಿಕ್ತಿದ್ದ ಅಷ್ಟು ಚಕ್ರವರ್ತಿ ಆರಾಧನೆ ಇದ್ದ. ಅಂದ್ರ ಚಕ್ರವರ್ತಿ ಅನಿಸ್ಕೊಳ್ಬೇಕಾದ್ರ ಜ್ಞಾನ ಪ್ರಯೋಗ ಮಾಡ್ಕೊಳ್ಬೇಕಾದ್ರ ಇಲ್ಲೇ ಆದಿ ಅದ್ಯ ಅಂತ್ಯ ಮಧ್ಯ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರ ನಾವಿರುವುದು ಇವು ಲೋಕ ಇವ್ ಯಾವ ಗಣ ಅಂತಾರಂದ್ರ ಮನುಷ್ಯ ಗಣ ಅಂತಾರೆ. ಈ ಲೋಕ ಮನುಷ್ಯ ಗಣ ಲೋಕ. ಮತ್ತ ದೇವಗುಣ ಅಂತಂದ್ರ ದೇವಗಣ ಎಲ್ಲೈತ್ರಿ? ಮ್ಯಾಗಿರುವುದು ದೇವಗಣ. ಮತ್ತ ತೆಳಗಿರುವುದು ಯಾವ ಗಣ ರೀ? ದೈತ್ಯ ಗಣ. ತೆಳಗಿರುವುದು ದೈತ್ಯ ಗಣ. ಯಾವಾಗ ಬ್ರಹ್ಮ ವಿಷ್ಣು ಸೃಷ್ಟಿಯಾದಾಗ ಬ್ರಹ್ಮ ಹೇಳಿದನಂತ, ನಾನು ಸೃಷ್ಟಿಕರ್ತ ಮಾಡ್ದವ, ನಾನು ಬಹಳ ದೊಡ್ಡವ ಅಂತ ಹೇಳಿದಂತ ಬ್ರಹ್ಮದೇವ. ನಾನ್ ಬಹಳ ದೊಡ್ಡವಂದಂತ. ವಿಷ್ಣು ಅಂದ, ನನ್ನ ಉದರದಿಂದ ಕಮಲದೊಳಗ ನೀ ಬಂದವ, ಸೃಷ್ಟಿ ಮಾಡಿರಬಹುದು, ನೀ ಸೃಷ್ಟಿ ಮಾಡಿ ಜಗತ್ತನ್ನ ಬೆಳೆಸಿರಬಹುದು, ಆದ್ರ ಕಾಯವನ್ನು ನಾನಂತ ವಿಷ್ಣುದೇವಂದ. ವಿಷ್ಣುದೇವಂದಾಗ ನೋಡ್ರಿ, ದೇವತೆಗಳಿಗೆ ಇಂಥ ಪರಮಾತ್ಮನಿಗೆ ನಾನಂತ ಬಂತು. ನಿಮಗ್ ಬರೋದು ಏನು ದೊಡ್ಡ ಮಾತೈತಿ? ಸಹಜ ಬರ್ತದ. ಅಂದ್ರ ಸೂಕ್ಷ್ಮವಾಗಿ ಬರ್ತದ. ಯಾವಾಗ ನಾನು ನೀನಂತಂದಾಗ ಅಲ್ಲೊಂದು ತೇಜಸ್ವಿ ಕಂಬ ನಿರ್ಮಾಣ ಆತಂತ ಮುಂದ ಬೆಂಕಿ ಹತ್ತಿ ಹುರಿದಂಗ ಒಂದು ತೇಜಸ್ವಿ ಕಂಬ ಅದು ನಿರ್ಮಾಣವಾಯ್ತು. ಯಾವಾಗ ನಿರ್ಮಾಣವಾಯ್ತು? ಓಂಕಾರ ಪ್ರಗಟ ಆತು. ನೋಡ್ರಿ, ಪ್ರಗಟ ಆತು ಓಂಕಾರ ಆ ಕಂಬದಲ್ಲಿ ನಿರ್ಮಾಣವಾಯ್ತು. ಯಾವಾಗ ನಿರ್ಮಾಣವಾದಾಗ ಬ್ರಹ್ಮಂದ ನಾನು ಹೆಚ್ಚಿನವ, ವಿಷ್ಣು ನೀನ್ ಹೆಚ್ಚಿನವ ಗೊತ್ತಾಗ್ತದ. ಈ ಕಂಬ ನೀ ತಳಗ ಹೋಗಿ ಎಲ್ಲಿ ಮಟ್ಟ ಆಯ್ತು ಈ ಕಂಬ ನೋಡ್ಕೊಂಡು ಬಾ, ಎಷ್ಟು ಲೋಕದಿಂದ ಐತಿ ಕಂಬ ಅಂತೇಳಿ ಅಕಾರ ವಿಕಾರ ಮುಕಾರ ಕರ್ತಿಯ ವಿಚಾರ ಆಧಾರ ವಿಕಾರ ಮುಖಾರ ಕರ್ತಿಯ ವಿಚಾರ ಆ ವಿಠಂಭರ ಭಾರಣ ರಾಯ आ संताचे संगती प्रेमाच्या कल्लोळा संताचे संगती प्रेमाच्या कल्लोळा आकार उकार मकार करतीय विचार ಆಕಾರಕ್ಕೆ ಬಂದ ಮೇಲೆ ಓಂಕಾರ ಪ್ರಾಪ್ತಿ ಆಗ್ತದೆ. ಓಂಕಾರ ಪ್ರಾಪ್ತಿ ಆಗ್ಬೇಕಾದ್ರೆ ಮೊದಲು ಆಕಾರಕ್ಕೆ ಬರ್ಬೇಕಂತ. ನಾವಿನ್ನೂ ಆಕಾರಕ್ಕೆ ಬಂದಿಲ್ಲ ಅಂತ. ಆಕಾರಕ್ಕೆ ಬಂದೇವ್ ಅಂದ್ರೆ ಮನುಷ್ಯ ನೋಡಾಕ ಆಕಾರಕ್ಕೆ ಬಂದೇವಿ, ಮನುಷ್ಯತ್ವದಿಂದ ಆಕಾರಕ್ಕೆ ಬಂದಿಲ್ಲ ಅಂತಾರ. ನಾವು ಮನುಷ್ಯತ್ವದಿಂದ ಆಕಾರಕ್ಕೆ ಬರ್ಬೇಕಲ್ಲ. ಯಾವಾಗ ವಿಚಾರ ಮಾಡಿದ ಬ್ರಹ್ಮ ವಿಷ್ಣು ಹೇಳಿದ, ಈ ಕಂಬದ ತುದಿ, ತೇಜಸ್ವಿ ಕಂಬದ ತುದಿ ಎಲ್ಲಿಗೈತಿ ಅದನ್ನ ನೀವು ಹುಡ್ಕೊಂಬ, ನೋಡ್ಕೊಂಡ್ ಬಾ. ನಾ ಇದ್ರ ಬುಡ ಎಲ್ಲೈತಿ ಅಲ್ಲಿ ನೋಡ್ಕೊಂಡು ಬರ್ತೇನೆ ಅಂತ ಬ್ರಹ್ಮ ಹೋದ. ತೆಳಗ್ ಹೋದ, ಮ್ಯಾಲ ಹೋದ ಬ್ರಹ್ಮ. ವಿಷ್ಣು ಎಲ್ಲಿ ಹೋದ ರೀ? ತೆಳಗ್ ಹೋದ. ಆದ್ರಲ್ಲಿ ಏನಾತಂತ ಕೇಳಿದ್ರ, ಆ ತೇಜಸ್ವಿ ಕಂಬದ ಓಂಕಾರ ಕಂಬದ ತುದಿ ಸಿಗ್ಲಿಲ್ಲ. ಯಾರಿಗೆ? ವಿಷ್ಣುನಿಗೆ ಸಿಗ್ಲಿಲ್ಲ, ಬ್ರಹ್ಮನಿಗೆ ಸಿಗ್ಲಿಲ್ಲ. ಮತ್ತ ತೆಳಗ ನೋಡಾಕ್ ಹೋದ. ಯಾರ? ವಿಷ್ಣು ನೋಡಾಕ್ ಹೋದ. ತೇಜಸ್ವಿ ಕಂಬದ ಓಂಕಾರ ನೋಡಾಕ್ ಹೋದ.
ಅವಾಗ ಆ ತಳ ಅವಾಗ ಸಿಗ್ಲಿಲ್ರಿ, ವಿಷ್ಣುಗೂ ಸಿಗ್ಲಿಲ್ಲ. ಏನು ಮಾಡ್ಬೇಡ್ರಿ ಈಗ. ಇದು ಸಿಗುವುದಲ್ಲ, ಇದು ಅಂತ್ಯವಿಲ್ಲ, ಈ ಕಂಬಕ್ಕೆ ಅಂತ್ಯವಿಲ್ಲ, ಮಧ್ಯವಿಲ್ಲ. ಇದಕ್ಕ ಅಂದ್ರ ಸೃಷ್ಟಿನೂ ಇಲ್ಲ, ಲಯನೂ ಇಲ್ಲ. ಇದು ಬಹಳ ವಿಕಾರ ಕಂಬದ ಅಂತೇಳಿ ಬ್ರಹ್ಮದೇವ ಏನ್ ಮಾಡಿದ ಅಂತಂದ್ರ ಮ್ಯಾಲಿಂದ ಒಂದು ಹೂ ಬಿತ್ತಂತ್ರಿ. ಅದು ಎಷ್ಟೋ ವಿಗಾಂತರ ಹೂವು ಮ್ಯಾಲ್ಗಡಿಂದ ಆ ಕಂಬದಿಂದ ಬೀಳಾಕತ್ತಿದ ಹೂವ. ಅದು ಯಾವ ಹೂವು ಅಂದ್ರೆ ಕ್ಯಾದಗಿ ಹೂವು ಅಂತ ನೋಡ್ರಿ. ಅದು ಮಹಾರಾಜ್ರ ಕ್ಯಾದಗಿ ಹೂವು ಯುಗಾಂತರ ಬಂದಿತ್ತು ಅಂತ ಬ್ರಹ್ಮ ಅಂದ. ಆ ಕ್ಯಾದಗಿ ಹೂವಿನ ಹಿಡ್ಕೊಂಡಂತ ಆ ಕ್ಯಾದಗಿ ಹೂವು ಮಾತಾಡ್ಸಿದ ಬ್ರಹ್ಮದೇವ, ಏ ಕ್ಯಾದಗಿ ಹೂವ, ನಿನಗೊಂದ್ ಏನೋ ಆಗ್ಲಿ, ಒಂದು ಚಲೋ ಜಗ ಕೊಡ್ತೇನೆ ನಿನಗ, ನನ್ನ ಸಲುವಾಗಿ ನೀ ಸುಳ್ಳು ಹೇಳ ಅಂದ್ರಿ ಬ್ರಹ್ಮದೇವ. ನನ್ನ ಸಲುವಾಗಿ ನೀ ಸುಳ್ಳು ಹೇಳು ಅಂದಾಗ ಏನ್ ಮಾಡ್ಬೇಕ? ಇಲ್ಲ, ಆ ತುದಿ ಮ್ಯಾಗಿನ ಹೂವನ್ನ ತಗೊಂಡು ಬಂದೇನಂತ ವಿಷ್ಣುನ ಮುಂದೆ ಹೇಳು ಅಂತ ಹೇಳಿದ್ರು. ಅಂದ್ರ ನೀವು ಒಳ್ಳೇದಾಕೈತೆ ಅಂದ್ರ ಸುಳ್ಳು ಹೇಳಾಕ ಅಂಜವ್ರಲ್ಲ ಅಂತ. ಸತ್ಯ ಎಲ್ಲಿ ತನ ಮಾತಾಡೋದಿಲ್ಲ, ಅಲ್ಲಿ ತನ ನೀ ಮನುಷ್ಯನಾಗುವುದಿಲ್ಲ ಅಂತಾರ. ಅಲ್ಲಿ ತನ ನಿನಗೆ ಸುಖ ಸಿಗೋದಿಲ್ಲ ಅಂತಾರ. ಸುಖ ಎಂದು ಸಿಗೋದಿಲ್ಲ. ಯಾವಾಗ ಬ್ರಹ್ಮದೇವ ಆ ದಾಸಾಳುವಿಗೆ ಹೇಳಿದ, ಅದೇನಂತ್ರಿ ಅದ ಆ ಹೂವ, ನೀ ಹೇಳ್ದಂಗ ನಾ ಸುಳ್ಳು ಹೇಳ್ತೇನೆ, ನನ್ನ ಮ್ಯಾಗಿಂದ ಹೂ ಬ್ರಹ್ಮದೇವ್ ತಗೊಂಡು ಬಂದ ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ವಿಷ್ಣು ದೇವ್ ತೆಳಗಿಂದ ಬಂದಾರೆ, ಅವಗೂ ಅಂತ ಸಿಗಲಿಲ್ಲ, ಓಂಕಾರ ಅಂತ ಸಿಗಲಿಲ್ಲ. ನೋಡ್ರಿ ಇಲ್ಲಿ ಏನಂತಾರ, ಭೂಮಿಯನ್ನ ಅಳಿಬಹುದು, ಆಕಾಶವನ್ನ ಅಳಿಬಹುದು, ಸಮುದ್ರಗಳು ಇಷ್ಟ ನೀರದಾವಂತ ಅಳಿಬಹುದು. ಓಂಕಾರ ಅದು ಇಷ್ಟ ಐತೆ ಅಂತ ಅಂತ್ಯನ ಸಿಗ್ಲಿಲ್ಲ. ಅದಕ್ಕೇನಂತಾರ, ಓಂಕಾರವನ್ನು ನುಡಿಬೇಕಾದ್ರೆ ನಿನ್ನ ಒಳಗಿನ ಅಹಂಕಾರ ಹೋಗ್ಬೇಕಂತಾರ. ಅಹಂಕಾರ ಮೊದಲು ಹೋಗ್ಬೇಕ, ಅಂದಾಗ ಓಂಕಾರದ ಅಂತ್ಯ ನಿನಗೆ ಸಿಗ್ತದ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರು. ನಿನಗೆ ಸಿಗಬೇಕಾದ್ರೆ, ಓಂಕಾರ ಪ್ರಾಪ್ತಿ ಆಗ್ಬೇಕಾದ್ರ ನಮ್ಮ ಒಳಗಿನ ಅಹಂಕಾರ ಹೊರಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವಾಗ ಬ್ರಹ್ಮದೇವ ಅಂದ, ಅದೇನಂತ್ರಿ ಕ್ಯಾದಗಿ ಹೂರಿ. ಅದು ಆ ಕ್ಯಾದಗಿ ಹೂವಂತೂ ನನಗ ಚಲೋ ಜಗ ಕುಂದರ್ಸೋ, ಸೂರ್ಯ ಚಂದ್ರರು ಇರುತ್ತನ, ಈ ಸೃಷ್ಟಿ ಇರುತ್ತನ ನನ್ ಚಲೋ ಜಗ ಕುಂದರ್ಸ್ತೇನೆ ಅಂದ್ರ ನಾ ಸುಳ್ಳು ಹೇಳ್ತೇನೆ ಅಂತ್ರಿ. ಆಯ್ತು, ಸುಳ್ಳು ಹೇಳು, ನಿನಗ ಚಲೋ ಜಗ ಕೊಡ್ತೇನೆ ಅಂತ ಹೇಳಿದಂತ ಬ್ರಹ್ಮದೇವ. ವಿಷ್ಣು ದೇವ್ ಬಂದ, ತೆಳಗಿನ ಅಂತ ಸಿಗ್ಲಿಲ್ಲ, ಸಿಗಲಾರ್ದೆ ಇವ್ ಬಂದ. ಯಾವಾಗ ಹೂ ಹೇಳ್ತು, ಬ್ರಹ್ಮ ಹೇಳಿದ, ಸುಳ್ಳು ಹೇಳು ಈ ಮಾತನ್ನ ಯಾರ ಕೇಳಿದ್ರು? ಶಿವ ಕೇಳಿದ. ಯಾರು ಕೇಳಿದ್ರೆ? ಶಂಕರ ಭಗವಾನ ಕೇಳಿದ. ಆ ಕಂಬದಿಂದ ಅಕಾರವನ್ನು ತಗೊಂಡ. ಅವಾಗ ಓಂಕಾರ ಆದಿ ಮಧ್ಯ ಅಂತ್ಯ ನಿಜ ಬೀಜ ಓಂಕಾರ. ಅದಕ್ಕ ಸದಾಶಿವಾಚೆ ಅವತಾರ ಸ್ವಾಮಿ ನಿವೃತ್ತಿ ದಾತರ, ಸ್ವಾಮಿ ನಿವೃತ್ತಿ ದಾತರ, ಸ್ವಾಮಿ ನಿವೃತ್ತಿ ದಾತರ, ಸದಾಶಿವ ನಿವೃತ್ತಿ ದಾತರ. ಮಹಾವಿಷ್ಣು ಜಯ ಅವತಾರ, ಮಹಾವಿಷ್ಣು ಜಯ ಅವತಾರ, ಸಕಮಾಜ ಜಾನೇಶ್ವರ, ಸಕಮಾಜ ಜಾನೇಶ್ವರ, ಸಕಮಾಜ ಜಾನೇಶ್ವರ. ಮಹಾವಿಷ್ಣು ಸದಾಶಿವಾचा ಅವತಾರ. ಯಾವ ಅವತಾರ ಧಾರಣೆ ಮಾಡಿದ? ಶಂಕರ ಭಗವಾನ ನಿವೃತ್ತಿ ಅವತಾರ ಧಾರಣೆ ಮಾಡಿದ. ನಿವೃತ್ತಿ ಅಂತ ಎದಕ್ಕಂತಾರ? ನಿವೃತ್ತಿ ಅಂತ ಎದಕ್ಕಂತಾರ್ರಿ? ಈ ಹೊಲ ನಂದಲ್ಲ, ಮನಿ ನಂದಲ್ಲ, ಕುಂತ ಜಗ ನಂದಲ್ಲ, ನಂದನ್ನೋದು ಈ ಶರೀರನು ನಂದಲ್ಲ, ಜೀವವೂ ನಂದಲ್ಲ ಅನ್ನೋದಕ್ಕ ನಿವೃತ್ತಿ ಅಂತ. ಯಾರಿವರು? ಶಂಕರ ಭಗವಾನ ನಿವೃತ್ತಿ ಅವತಾರ ಧಾರಣೆ ಮಾಡಿದ. ಆದ್ರೆ ಯಾರು ಪ್ರಗಟ ಆದ್ರು ಕಂಬದೊಳಗಿಂದ, ತೇಜಸ್ವಿ ಕಂಬದಿಂದ, ಶಂಕರ ಭಗವಾನ ಅಲ್ಲಿ ಅಕಾರನೆ ಧಾರಣೆ ಮಾಡಿದ. ಏ ಬ್ರಹ್ಮದೇವ ಅಂದ, ನೀ ಏನು ಸುಳ್ಳು ಹೇಳಿದಿಲ್ಲ ಅಂತ ಕೇಳಿದ.
ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದ. ಆ ಹೂವಂತೂ ಇಲ್ಲ, ಬ್ರಹ್ಮದೇವ ಇದರ ಕಂಬದ ತುದಿ ಮ್ಯಾಗಿಂದ ಹೂ ತಗೊಂಡು ಬಂದಾನಂತ ಹೇಳ್ತ್ರಿ. ಅವಾಗ ಶಂಕರ ಭಗವಾನಂದ, ನಿನ್ನ ಹೂವ ನನಗೆ ಎಂದು ಯೋಗ್ಯ ಅಲ್ಲ, ನನಗೆ ಯಾರು ಏರಿಸಬಾರ್ದು ಅಂತ ಹೇಳಿದ. ನೋಡ್ರಿ, ಯಾದಗಿ ಹೂವಾರಿ ಏರ್ಸಂಗಿಲ್ಲ ಭಗವಂತನಿಗೆ, ಶಂಕರ ಭಗವಾನಿಗೆ ಯೋಗ್ಯ ಇಲ್ಲ. ಅದನ್ನ ಅಕಸ್ಮಾತ್ ಆ ಶಂಕರ ಈಶ್ವರ ಲಿಂಗದ ಮ್ಯಾಲ ನೀವು ಇಟ್ರ ಕರೆ ಅಲ್ಲಿ ವಿಘ್ನ ಚಲುವಾಕತೆ ಅಂತ ಹೇಳ್ತಾರ. ನೋಡ್ರಿ, ವಿಘ್ನ ಚಲುವಾಕತೆ ಅಂತ ಅಂದ್ರ ಶಿವಪುರಾಣದೊಳಗೆ ಬರ್ತದೆ, ಶಿವ ಮಹಾತ್ಮೆ ಪುರಾಣದೊಳಗೆ ಬರ್ತದೆ. ಯಾವಾಗ ಅಂದ ಬ್ರಹ್ಮಗ, ನೀ ಸುಳ್ಳು ಹೇಳಿದೆ ಅಂದ ಮ್ಯಾಲ ಏನಂದ? ಹರಿ ಕೇಳಿದ, ವಿಷ್ಣು ಕೇಳಿದ, ನನಗಂತೆ ಸಿಗಲಿಲ್ಲ ಶಿವ, ನೀ ಬಾಳ ದೊಡ್ಡವನದೀಪ, ನೀ ಹೆಂಗ ಮಾಡ್ತಿ, ನೀನ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೇನಂತ ವಿಷ್ಣು ಹರಿ ಅಂದ. ಹರಿಗೇನಂದ? ನೀ ಯಾವಾಗ ಸತ್ಯ ಮಾತಾಡಿಯಲ್ಲ, ನೀನು ಹರಿ ಸಂಪ್ರದಾಯ ಜಗತ್ತಿನೊಳಗ ಹರದಾಡಿ ಹೋಗಲಿ ಅಂತ ಹೇಳಿದಂತ ಶಿವ, ಹರದಾಡಿ ಹೋಗಲಿ ಅಂತ ಕೇಳಿದಂತ. ಏ ಬ್ರಹ್ಮದೇವ, ನೀ ಯಾವಾಗ ಸುಳ್ಳು ಇಲ್ಲಿ ನಿರೂಪಣೆ ಮಾಡಿ ಅಂದ ಮ್ಯಾಲ ನಿನ್ನ ಗುಡಿ, ಬ್ರಹ್ಮದೇವರ ಗುಡಿ ಜಗತ್ತಿನೊಳಗೆ ಎಲ್ಲೆಲ್ಲೂ ಇರಬಾರ್ದು ಅಂತ ಹೇಳಿದಂತ ಶಿವ. ಬ್ರಹ್ಮದೇವನ ಗುಡಿ ಅದಾವ ನೋಡ್ರಿ ಎಲ್ಲರೂ. ಯಾಕೆ? ನಾವಿಲ್ಲಿ ಏನಂತಾರ, ನೀ ಸತ್ಯ ಮಾತಾಡಿದ್ರ ಇಲ್ಲಿ ಏನಂತಾರ, ನೀ ಆಕಾರಕ್ಕೆ ಬಂದಂಗ, ನಿನ್ನ ಜೀವನ ವೃತ್ತಿಗೆ ಬಂದಂಗ. ಈ ಜೀವನ ವೃತ್ತಿಗೆ ಬರಬೇಕಾದ್ರ ಭಗವಂತ ಏನಂತಾನ, ನನ್ನ ಪ್ರಾಪ್ತಿ ಸಲುವಾಗಿ ನೀ ಪ್ರಯತ್ನ ಮಾಡು ಅಂತಾನ. ನನ್ನ ಸಲುವಾಗಿ ಪ್ರಯತ್ನ ಮಾಡಿದ್ದ ಕರೆ ಇದ್ರ ಏನಂತಾನ ಪರಮಾತ್ಮ, ನಿನ್ನ ಸಲುವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನಿನ್ನ ಸಲುವಾಗಿ ನಾನು ಓಡಿ ಬರವನದೇನಿ. ಅದಕ್ಕಂತಾನ ಶಿವ. ನೋಡ್ರಿ, ನೀವೆಲ್ಲರೂ ಅದೇ ಖರೆ. ಇಲ್ಲೇನಂತಾನ, ಪರಮಾತ್ಮ ಯಾರ ಭಕ್ತರದಾರ ಭಕ್ತರನ್ನ ಕರ್ಕೊಂಡು ವೈಕುಂಠಕ್ಕೆ ಹೋಗ್ಯಾನ, ಕೈಲಾಸಕ್ಕೆ ಹೋಗ್ಯಾರ. ಆದ್ರೆ ಭಕ್ತರು ದೇವರನ್ನ ಕರ್ಕೊಂಡು ಹೋಗಿದ್ ಕೇಳಿರಿ? ಭಕ್ತರ ದೇವರನ್ನ ಕರ್ಕೊಂಡು ಹೋಗಿದ್ ಕೇಳಿರಿ? ಇಲ್ಲ. ಅದಕ್ಕೆ ದೇವ್ರ ಏನಂತಾನ, ನಾನು ನಿನ್ನ ಹುಡುಕ್ಬೇಕ. ಏನಂತಾನ್ರಿ? ನಿನ್ನ ಹುಡುಕ್ಬೇಕ, ನಿನ್ನ ನಾ ಹುಡುಕ್ಬಾರ್ದಂತ. ಏನಂತಾನ್ರಿ? ನಾವು ಹುಡುಕ್ಬಾರ್ದಂತ ದೇವರನ್ನ, ಅವನ ನಮ್ಮನ್ನು ಹುಡುಕ್ಬೇಕಂತ. ನಮ್ಮನ್ನು ಹುಡುಕ್ಬೇಕಾದ್ರೆ ಪರಮಾತ್ಮ ಏನಂತಾನ, ನಾವು ಹೆಂಗಾಗಿರ್ಬೇಕಂತ ಕೇಳ್ತಾನ ತುಕಾರ. ನಾವ್ ಹೆಂಗಾಗಿರ್ಬೇಕು? उभारिल ध्वजा तिहिलो खवरी आनंद भारी ना तिने लोका आनंद भारी ना तिने लोका आते निवृत्तनाथ ज्ञानेश्वर सोपाना मुक्ताबाई ज्ञान दीप कला मुक्ताबाई ज्ञान दीप कला दीप कला ನಿವೃತ್ತಿ ಆಗದ ಶಿವ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ನಿವೃತ್ತಿ ಆಗದ ಶಿವ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಮುಕ್ತಿಯಾಗಬೇಕಾದ್ರೆ ಜ್ಞಾನ ಪರಿವರ್ತನೆ ಬರಬೇಕಾಗ್ತದೆ, ಜ್ಞಾನ ಅನುಭವ ಬೇಕಾಗ್ತದೆ. ನಾ ಬಹಳ ಕಲ್ತೇನೆ ಅಂದ್ರೆ ಅನುಭವ ಇಲ್ಲ ಅಂದ್ರೆ ಏನ್ ಮಾಡೋದ? ಎದಕ್ ಉಪಯೋಗದ ಅಂತ. ಅದಕ್ಕೆ ಇಲ್ಲಿ ಏನಂತಾರ, ಅನುಭವನೂ ಬೇಕಂತ. ಅನುಭವ ಹೆಂಗ್ರಿ? ಅನುಭವ ಬೇಕ್ರಿ. ಬಾರಿ ಶಿಸ್ತು ಅಡಿಗೆ ಮಾಡ್ಸಿರಿ ಪುಣ್ಯಾತ್ಮರ, ಅದಕ್ಕೆ ಉಪ್ಪು ಖಾರ ಇಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹಂಗಾರ ಬಾಳ ಅಣ್ಣಿ ತಂದೇವ್ ನಾವ್ ಅಡಿಗೆ ಮಾಡಕ್ ಅನ್ಬೋದಲ್ಲ ನೀವು. ಅದಕ್ಕೆ ಉಪ್ಪು ಖಾರ ಇಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಡಿಗೆ ರುಚಿ ಬರಲ್ಲ. ಅದಕ್ಕೆ ಏನಂತಾರ, ಉಪ್ಪು ಐತ್ರಿ ಖಾರ ಬ್ಯಾಡ್ರಿ ಹಂಗಾರ ನಡಿತೈತೇನ? ನಡೀದಿಲ್ಲ. ಖಾರ ಐತಿ ಉಪ್ಪ ಬ್ಯಾಡ ಹಂಗಾರ ನಡಿತೈತೇನ?
ನಡೆಯೋದಿಲ್ಲ. ಅದಕ್ಕೇನಂತಾರ, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ, ಆತ್ಮದಿಂದ ಕಲ್ಯಾಣ ಮಾಡ್ಕೊಳ್ಬೇಕಾದ್ರ ಏನಂತಾರ, ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡ್ರು, ಎಷ್ಟು ಗ್ರಂಥ ವ್ಯಾಖ್ಯಾನ ಮಾಡಿದ್ರು ಕೂಡ ಅನುಭವ ಬೇಕು. ಅನುಭವ ಇಲ್ಲಿಲ್ಲ ಅಂದ್ರೆ ನೋಡ್ರಿ, ಉಪ್ಪು ಖಾರ ಹಾಕಿ ಸಾರು ಮಾಡಿರಿ, ಏನ್ ರುಚಿ ಆಗೈತ್ರಿ ಅಂತೀರಿ, ಅರ್ಧ ಒಂದ ದಿವಸ ಕುಡಿಸ್ಲಂಗ್ ಬಿಡ್ರಿ, ಅಲ್ಲ ಬರ್ತತೇನು? ಬರೋದಿಲ್ಲ. ಅದಕ್ಕೇನಂತಾರ, ಅದು ಹೆಂಗ ರುಚಿಗೆ ಬಂತಲ್ಲ, ನಮಗ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಜ್ಞಾನನೂ ಬೇಕು, ಅನುಭವನೂ ಬೇಕು, ಅಂದಾಗ ಆತ್ಮ ಸಾಕ್ಷಾತ್ಕಾರ. ಮಹಾರಾಜ ಇವೆಲ್ಲ ಅನುಭವದಿಂದ ಏನ್ ಹೇಳ್ತಾರ, ಶಿವ ಮಹಾತ್ಮೆ ಪುರಾಣದೊಳಗೆ ಬರ್ತಾವ ಇವೆಲ್ಲ. ಈ ಶಿವ ಏನ್ ಹೇಳ್ತಾನ, ಬೋಳ ಭಾವಿಕ್ ನಾನು ಹೆಂಗಿರ್ಬೇಕ್ರಿ ಭಾವಿಕ್ ಮನುಷ್ಯ. ಸಿದ್ಧಾರೂಢಪ್ಪ ಅವ್ರು ಆಗಿ ಹೋದ್ರು ಈ ನಮ್ಮ ಭಾರತ ದೇಶದೊಳಗ. ಸಿದ್ಧಾರೂಢನ ಸೋಮವಾರ ಉಪವಾಸ ಇರ್ತಿದ್ರು, ಅವ್ರು ಮೌನವಾಗಿರ್ತಿದ್ರು. ಸೋಮವಾರ ಇದ್ದಾಗ ಒಬ್ಬ ಆತ ಏನ್ ಮಾಡಿದ, ಹೋಗಿ ಬಾವಿ ಒಳಗೆ ಒಗದ. ಒಬ್ಬ ಆತ ಏನ್ ಮಾಡಿದ, ಅವನ್ನ ನಗು ಮ್ಯಾಲಿಂದ ಕುಟ್ಟಿ ಒಗದ. ಆದ್ರೆ ಯಾಕೆ ಹೊಡೆದ್ರಿ, ಯಾರು ಒಗದ್ರಿ ಅಂದಾರೇನ? ಇಲ್ಲ. ಯಾಕೆ? ಈ ಭಾವ ಬೇಕಂತ ಹೇಳ್ತಾರೆ ಇಲ್ಲ ಅವ್ರ. ಈ ಭಾವ ಇಲ್ಲಿಲ್ಲ ಅಂದ್ರೆ ನೀ ಎಷ್ಟು ಭಕ್ತಿ ಒಳಗ ಎಷ್ಟು ಕಲತರ ಏನ್ ಮಾಡಾಮದಿ. ಅದಕ್ಕೇನಂತಾರ, ಎಷ್ಟು ವಿರೋಧಿಗಳು ಸಿದ್ಧಾರೂಢಪ್ಪರು ಹೆಂಗ ಬೆಳಿಲಾರಂಭಿಸಿದ್ರು, ಅಷ್ಟು ವಿರೋಧಿಗಳು ಬೆಳೆಯಾರಂಭಿಸಿದ್ರು. ಅಷ್ಟು ಬೆಳೆಯಕತ್ರ. ಸಿದ್ಧಾರೂಢರ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ, ಸಿದ್ಧಾರೂಢರ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಭಕ್ತಿಯಿಂದ ಕೇಳಿ, ಸಿದ್ಧಾರೂಢರ ಚರಿತೆ ಹೇಳು ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ಆ ಪಾಪಿಯೊಬ್ಬನು ಬೆಂಕಿ ತಲೆಯ ಮೇಲೆ ಇದ್ದಾನೆ ಸುಮನಾದ, ಪಾಪಿಯೊಬ್ಬನು ಇದ್ದಾನೆ ಸುಮನಾದ, ಆ ಕೋಪವಿಲ್ಲದ ಶರೀರ ಕರ್ಮವಿದು ಎಂದು ವರವ ನೀಡಿದ. ಏ ಅಬದ್ಧಗಳನ್ನು ನಿನ್ನ ಬಲಿಯಲ್ಲಿ ಸಿರಿಯತ್ತಲೆಂದ, ಆ ದೀಪದಂತ ತನ್ನ ಮೈಯ ಸುಟ್ಟಿಕೊಂಡು ಜಗದ ಜ್ಯೋತಿಯಾದ, ದೀಪದಂತೆ ತನ್ನ ಮೈಯ ಸುಟ್ಟುಕೊಂಡು ಜಗದ ಜ್ಯೋತಿಯಾದ, ಜಗದ ಉದ್ಧಾರಕ್ಕೆ ನಡೆದ. ಸಿದ್ಧಾರೂಢರ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ, ಓಹೋ ಸಿದ್ಧ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಸಿದ್ಧಾರೂಢಪ್ಪನಿಗೆ ಎಷ್ಟು ಬೆಳಕು ಬರಾಕತ್ರಲ್ಲ ಅಷ್ಟು ವಿರೋಧಗಳಿಗೆ ಹೆಚ್ಚಾದ್ರು. ಏನಂದ್ರೆ ಸಿದ್ಧಾರೂಢನ ಈ ಊರ ಬಿಡಿಸ್ಬಿಡೋಣ ಅಂತ ಎಷ್ಟೋ ಜನ ಕಠೋರವಾಗಿ ನಿರ್ಧಾರವನ್ನ ತಗೊಂಡ್ರು. ಆದ್ರೆ ಸಿದ್ಧಾರೂಢರು ಏನಂದ್ರು, ನನಗೆ ಎಷ್ಟು ವೈರಿ ಮಾಡಿದ್ರು ಕೂಡ ಅವ್ರಿಗೆ ನಾ ಅಂಜಲ್ಲ ಅಂದ ಸಿದ್ಧಾರೂಢ. ಅಂಜಲ್ಲ ಅಂದ. ಆದ್ರೆ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ರು ನೋಡಿದಿರಿ. ಆದ್ರೆ ಯಾಕೆ ಇಟ್ಟಿರಿ ಅಂದ್ರೇನು ಇಲ್ಲ. ಯಾಕನ್ಲಿಲ್ಲ ಅವ್ರ? ರಜ ತಾಮಸ ಸತ್ತು ಗುಣ ಅವ್ರು ಪಾಲನೆ ಮಾಡಿದ್ದ ಯಾವುದು? ಸತ್ತು ಗುಣ ಪಾಲನೆ ಮಾಡಿದ್ದಾರೆ. ಸತ್ತು ಗುಣ ಅಂದ್ರ ನಿನಗೆ ಯಾರು ಹೊಡೆದ್ರು ಯಾಕೆ ಹೊಡೆದಿ ಅಂತ ಕೇಳಬಾರ್ದಂತ. ಇದು ಸತ್ತು ಗುಣದ ನಿರ್ಮಾಣದ, ಸತ್ತು ಗುಣದ ನಿರ್ಮಾಣ ಪ್ರಮಾಣ ಮಾಡಿದ್ದಾರೆ. ಯಾವಾಗ ಸಿದ್ಧಾರೂಢಪ್ಪನ್ನ ಒಬ್ಬ ಆತ ಬಂದು ಏನು ಮಾಡಿದ, ಅವನ ತಲೆ ಮೇಲೆ ಇಡಬಾರ್ದನ್ನ ಇಟ್ಟೇನಂದ, ಇವು ತೆಳಗ್ ಬಿದ್ರೆ ನೀನು ಹೊಡಿತೆ ನೋಡಂದ. ಎಷ್ಟು ಹೊತ್ತು ಕುಂತಿರಬಾರ್ದ್ರಿಪ್ಪ ಸಿದ್ಧಾರೂಢಪ್ಪ. ಕುಂತ ತಲೆ ಮ್ಯಾಗಿನವ ತೆಳಗ್ ಬಿದ್ದು ಅವನು ಬಡಿಗೆ ಹಚ್ಚಿ ಬಡಿಲಾರಂಭಿಸಿದ. ಯಾಕೆ ಬಡಿತು ಅಂತ ಕೇಳಲಿಲ್ಲ ಸಿದ್ಧಾರೂಢಪ್ಪ. ಇಂಥವ್ರ ಏನಾಗಿ ಹೋಗಿದಾರ, ಈ ಭೂಮಿ ಮೇಲೆ ದೇವರಾಗಿ ಹೋಗಿದಾರ. ವೈರಿಗಳನ್ನ ಮಿತ್ರತ್ವ ಅಂತ ತಿಳ್ಕೊಂಡ್ರು ಸಿದ್ಧಾರೂಢರು.
ಇವ್ರು ವೈರತ್ತಂತ ತಿಳಿಲಿಲ್ಲ. ಯಾರು ಹೊಡೆದ್ರು ಕೂಡ ನನಗ್ ಹೊಡೆದಾರ ಅನ್ಲಿಲ್ಲ, ಇವ್ರ ದೇವರಾದ್ರು. ನಿಮಗ್ ಬರೀ ಒಂದು ಮಾತಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಐತೇನು? ಶಕ್ತಿ ಇಲ್ಲ. ಯಾಕಿಲ್ಲ? ಆ ಪವರ್ ಇನ್ನೂ ಮಾಡ್ಕೊಂಡೇ ಇಲ್ಲ ನಾವ. ಆ ಪವರ್ ಎಲ್ಲಿ ತನ ಬರೋದಿಲ್ಲ, ನಿನ್ನ ಹೆಸರು ಈ ಜಗತ್ನಾಗ ಖ್ಯಾತ ಆಗೋದಿಲ್ಲ ಅಂತ. ಖ್ಯಾತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಖ್ಯಾತ ಆಗ್ಬೇಕಂದ್ರ ನೀ ಮೊದಲ ಯಾರು ಮಾತಾಡಿದ್ರು ಮಾತಾಡ್ಲಿ, ಆ ಭಗವಂತನ ಇಚ್ಛಾ ಅಂತ ಹೋಗ್ಬೇಕಂತ. ಏನ್ರಿ? ಯಾವಾಗ ಸಿದ್ಧಾರೂಢನಿಗೆ ನಿನ್ನ ಮೌನದೊಳಗೆ ಎಷ್ಟು ಕಷ್ಟಗಳು ಬಂದು, ಎಷ್ಟು ಮಂದಿ ಹೊಡೆದ್ರು, ಎಷ್ಟು ಮಂದಿ ಬಡದ್ರು, ಯಾಕಪ್ಪ ಅಂತ ಕೇಳಿದ್ರು. ಸಿದ್ಧಾರೂಢಪ್ಪನ ಒಂದಿಬ್ರು ಹೋಗಿ ಕೇಳಿದ್ರ, ಸಿದ್ಧಾರೂಢಪ್ಪ ಏನಂದ್ರು? ಅಲ್ಲೋ, ಪರಶಿವನು ನನ್ನ ಪರೀಕ್ಷೆಗೆ ನಿಂತಾಗ ಅದಕ್ಕೆ ಯಾಕೆ ಬ್ಯಾಡ ಅನ್ಲಿಲ್ಲ ಅಂತ ಹೇಳಿದ್ರು. ಪರಶಿವನು ಪರೀಕ್ಷೆಗೆ ನಿಂತಾಗ ನಾ ಹೆಂಗ ಬ್ಯಾಡ ಅನ್ನಕ್ ಬರ್ತದ? ಒಂದು ಹೊಲ ಹಸ ಮಾಡ್ತಿರ್ತಾನ, ಆ ಹೊಲ ಹಸ ಮಾಡ್ಬೇಡ ಅಂದ್ರೆ ಹೆಂಗ ನಡೀತೈತಿ? ಬೀಜ ಹೆಂಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ರು. ಅಂದ್ರೆ ಮನುಷ್ಯನಲ್ಲಿ ಏನ್ ಬೇಕಂತ ಕೇಳಿದ್ರ, ನಮ್ಮ ಭಾವದಲ್ಲಿ ಏನಿರಬೇಕಂದ್ರ, ಯಾರು ವೈರಿ ಮಾಡ್ಲಿ, ಬೇಕಾದಷ್ಟು ಕಾಡ್ಲಿ, ಏನ್ ಅನ್ಬೇಕ್ರಿ? ನಮ್ಗೆ ತಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳ್ಬೇಕು. ಯಾರು ಹೊಡೀಲಿ ಬೇಕಾದವಾಗಿರತ್ತ ಮಾಡ್ಲಿ, ನನಗೆ ತಡ್ಕೊಳ್ಳೋ ಶಕ್ತಿ ನೀ ಕೊಡು ಅಂತ ಕೇಳ್ಬೇಕಂತ ಪರಮಾತ್ಮ. ಈ ಭಾವ ಬೆರಬೇಕಲ್ಲ. ಅದಕ್ಕೆ ಏನಂತಾರ, ನಿನಗೆ ಜೀವನದೊಳಗೆ ಪರ್ಯಂತು ಪರಮಾತ್ಮನ ಸೇವಾ ಮಾಡಕ್ ಆಗ್ಲಿಲ್ಲ ಅಂದ್ರ ಇಷ್ಟರ ನಡೆಸ. ಎಷ್ಟರಿ? ನಿನ್ನಿಂದ ಯಾರ ಕಣ್ಣಾಗ ನೀರು ಬರಬಾರ್ದು, ನಿನ್ನಿಂದ ಯಾರ ಕಣ್ಣಾಗ ನೀರು ಬರಬಾರ್ದು. ಅಕಸ್ಮಾತ್ ನಿನ್ನಿಂದ ಯಾರ ಕಣ್ಣಾಗ ನೀರು ಬಂದ್ರ ಏನ್ ಹೇಳ್ತಾನ ಭಗವಂತ? ನನ್ನ ಭಕ್ತರ ಕಣ್ಣಾಗ ಯಾರರ ನೀರು ತರಿಸಿದ್ರ ನಿನ್ನ ಕಣ್ಣಾಗ ರಕ್ತ ಬರುವಂತೆ ಮಾಡ್ತೀನಿ ಅಂತಾನ ಅಕಲಂದ ಕೋಟಿ ಬ್ರಹ್ಮಾಂಡ ನಾಯಕ. ಸಿದ್ಧಾರೂಢಪ್ಪನ ಜಾತ್ರಾ ಮಹೋತ್ಸವದೊಳಗ ಎಲ್ಲರೂ ಹೋಳಿಗೆ ಮಾಡ್ಕೊಂಡು ಬರ್ತಿದ್ರಂತೆ. ಯಾಕಂದ್ರೆ ಈ ಶಬ್ದ ನಾವ್ ಹೆಂಗಿರ್ಬೇಕು ಅನ್ನೋದಕ್ಕೆ ಇಲ್ಲಿ ಮಹಾತ್ಮ ಹೇಳ್ತಾ ಇದ್ದಾರೆ. ಎಲ್ಲಾರು ಹೋಳಿಗೆ ಮಾಡ್ಕೊಂಡ ಬರತಿದ್ರಂತ. ಒಬ್ಬ ಹೆಣ್ಣು ಮಗಳು ಏನ್ ಮಾಡಿದ್ರು ಅಂದ್ರ, ಆ ಹೋಳಿಗೆನ ಅಲ್ಲಿದ್ರ ಮನೆಗೆ ಒಯ್ಬೇಕಂತ ಪ್ರಯತ್ನ ಮಾಡಿದಾಗ ಆಕಿ ಒಂದು ಬುಟ್ಟಿ ತಗೊಂಡು ಹೋಗಾಕತ್ತಾಗ ಹೋಳಿಗೆ ಯಾರು ಮಾತ್ಮರ ಉಂಡಿಲ್ಲ, ಇನ್ನು ಮಾತ್ಮರ ಕೈ ತೊಳೆದಿಲ್ಲ. ಈಕಿ ಒಯ್ಯಾತಳ ಒಯ್ಲಿ ಬ್ಯಾಡ ಅನ್ನೋಂಗಿಲ್ಲ. ಈಕಿಗೆ ಚಲೋ ಆಗ್ತದೇನ? ಚಲೋ ಆಗ್ತದೆ. ಯಾಕೆ? ಮಾತ್ಮರ ಉಂಡಿಲ್ಲ. ಮತ್ತೀಗ ಒಯ್ಬೇಡ ಅಂದ್ರ ಇವ್ನ್ಯಾಕ ಹೋಳಿಗೆ ಒಯ್ಯಾಕತ್ತೇವ ಅಂದ್ರ ಪಾರ್ಮಾರ್ಥ ಬಿಡ್ತಾಳ. ಹಂಗಾರೆ ಹೋದ್ರ ಚಲೋ ಆಕತ್ತಿನ? ಚಲೋ ಆಗೋದಿಲ್ಲ. ಹೆಂಗ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರಂತ. ಸಿದ್ಧಾರೂಢಪ್ಪನ ಮಠದೊಳಗೆ ಇರುವಂತ ಸಾಧು ಸಂತರ ಪ್ರಯತ್ನ ಮಾಡಿದ್ರು. ಯಾವಾಗಲ್ಲಿ ಏನಾತ್ರಿ ಅಂದ್ರ ಅಕ್ಕಿ ಹೋದ್ರಂತ, 4 ಮಂದಿ ಸಾಧುಗಳು ಹೋದ್ರಂತ. ಏನವ ಈ ಸಿದ್ಧಾರೂಢನ ಮಠದೊಳಗೆ ಹೋಳಿಗೆ ಅಣ್ಣ ಏನ್ ಬೇಕಾದ್ ಮಾಡಾಕತ್ತಾರ, ನೀ ಮನಿಂತ್ರ ಬುಟ್ಟಿ ತಗೊಂಡು ಬರ್ತಿ ಅಂದ್ರ ನಿನ್ನಂತವ್ರು ಯಾರಿಲ್ಲ ಅಂತ ಬುಟ್ಟಿ ಇಳ್ಕೊಂಡ್ರ. ಶರಣನಾದ ಪುಟ್ಟಪ್ಪನ ಮಗನ ರೋಗ ಕಳೆದು ಬಿಟ್ಟ, ಸೇರ ಬಾಯಿಗೆ ಬಂದ ಯಮನಪ್ಪ ಸಾರಿದು ಬಿಟ್ಟ. ಮುರುಗಿ ಬಾವಿಯ ಗ್ರಾಮದಲ್ಲಿ ಪ್ರತ್ಯಕ್ಷ ವ್ಯಕ್ತಿ ಕೊಟ್ಟ, ಮುರುಗಿ ಬಾವಿಯ ಗ್ರಾಮದಲ್ಲಿ ಪ್ರತ್ಯಕ್ಷ ವ್ಯಕ್ತಿ ಕೊಟ್ಟ. ಗುಂಡರಿಗಾಗಿ ಪರಮಾತ್ಮ ಶರಣನಾದ ಪುಟ್ಟಪ್ಪನ ಮಗನ ಭಕ್ತರಿಗಾಗಿ ಹಲವು ರೂಪವನ್ನು ತಾನೇ ತೊಟ್ಟ, ತಾನೇ ತೊಟ್ಟ. ಸಿದ್ಧಾರೂಢರ ಜನ್ಮ ಹೇಳುವೆ ಭಕ್ತಿಯಿಂದ ಕೇಳಿ, ಸಿದ್ಧಾರೂಢರ ಜನ್ಮ ಹೇಳುವೆ ಭಕ್ತಿಯಿಂದ ಕೇಳಿ. ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ, ಎದ್ದ ಕೂಡಲೇ ದುಃಖ ನೆನೆದರೆ ದುಃಖವಿಲ್ಲ ನೋಡಿ. ಸಿದ್ಧಾರೂಢರ ಚರಿತ್ರೆ ಓದ್ಬೇಕಾದ್ರ ಏನಂತಾರ? ದೀಪದಂತೆ ತನ್ನ ನಿನ್ನ ಮನಸ್ಸು ಅನ್ನೋದು ಹೆಂಗಿರ್ಬೇಕಂದ್ರೆ ಕಣ್ಣಾಗ ದಳ 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 ದಳ
ಇಂಥ ಚರಿತ್ರೆ ಅದ ಸಿದ್ಧಾರೂಢಪ್ಪ. ನೋಡ್ರಿ ಸಿದ್ಧಾರೂಢ ಚರಿತ್ರೆ ತೆಗೆದು ನೋಡ್ರಿ ನೀವು. ಅಂದ್ರ ಇಂಥವ್ರನ್ನ ಈ ಜನ ಬಿಟ್ಟಿಲ್ಲ. ನಿಮ್ಮಂತವ್ರನ್ನೇನು ಕಾಡೋದೇನು ದೊಡ್ಡ ಮಾತೈತ್ರಿ. ಇಂಥವ್ರಿಗೆ ಈ ಕಷ್ಟ ಕೊಟ್ಟಿದಾರ. ಅದಕ್ಕೆ ನಾವೇನ್ ತಿಳ್ಕೊಬೇಕ, ಏನು ನಮ್ಮಲ್ಲೇ ಕಷ್ಟ ಕಾರ್ಯಗಳು ಬಂದ್ರ ಸಿದ್ಧಾರೂಢಪ್ಪ ಶಂಕರನ ಅವತಾರ ಇಂಥವನ್ನ ಬಿಟ್ಟಿಲ್ಲ. ನಿಮ್ಮ ಪಾಡೆ ಅನ್ಕೋಬೇಕಂತ. ಮನುಷ್ಯ ಜನ್ಮ ಸ್ಮಾರ್ತಕ್ಕಾಗ್ತದ ಅಂತ ಹೇಳ್ತಾ ಇದ್ದೀವಿ. ದೇವರು ಜನ್ಮವೆತ್ತಿದ ಯಾರ ಸಲುವಾಗಿ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ್ ಅಭಿಸ್ಥಾನ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಸರ್ ದೇವರು ಜನ್ಮ ಎತ್ತಿದ ಎದರ ಸಲುವಾಗಿ? ಹಂಗ ಬರಬೇಕು. ಒಂದು ಸಜ್ಜನರ ಸಲುವಾಗಿ, ಒಂದು ದುರ್ಜನರ ಸಲುವಾಗಿ. ಒಂದು ಕಾರ್ಯ ಸಜ್ಜನರಿಗಾಗಿ ನಾ ಜನ್ಮ ತಗೊಂಡೇನಿ ಅಂತಾನ ಪರಮಾತ್ಮ. ಇನ್ನೊಂದು ಕಾರ್ಯ ದುರ್ಜನರ ಸಲುವಾಗಿ ತಗೊಂಡೇನಿ ಜನ್ಮ. ಯಾಕೆ? ಸಜ್ಜನರನ್ನ ಕಾಯಾಕ, ದುರ್ಜನರನ್ನ ಕೊಲ್ಲಾಕ ಅಂತ ಹೇಳ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾನ. ಇಲ್ಲಿ ಏನ್ ಹೇಳ್ತಾನ? ಹಿರಣ್ಯ ಕಾಶ್ಯಪಗ ಅಂತ್ಯ ಮಾಡಾಕ ತಗೊಂಡ, ಪ್ರಹ್ಲಾದನ್ನ ಕಾಯಕ ಪ್ರಯತ್ನ ಮಾಡಿದ. ಹೌದು, ಸಜ್ಜನರ ಸಲುವಾಗಿ ಅವರ ಪರಮಾತ್ಮ ಅವತಾರ ಧಾರಣೆ ಮಾಡಿದ. ನೋಡ್ರಿ, ಹಂಗಾರ ಇಲ್ಲೇನಂತಾರ ಅಂದ್ರ, ಯಾವಾಗ ಹೋಳಿಗೆ ಬುಟ್ಟಿ ಒಯ್ದಾಗ ಮಹಾತ್ಮರು ಏನ್ ಮಾಡಿದ್ರು? ಹೋಳಿಗೆ ಬಿಟ್ಟಿ ಹೊರಗೆ ಹೋಗಿರಬಾರ್ದ, ಭಕ್ತಿ ಬಿಟ್ಟಿರಬಾರ್ದು. ಎಷ್ಟು ಆಟೋಮೆಟಿಕ್ ಮಾಡಿದ್ರು ನೋಡ್ರಿ. ಸಾಧುಗಳು ಹೋದ್ರಂತಿದ್ರ, ಏನವ್ವ ಎಲ್ಲಾರು ಹೋಳಿಗೆ ಮಾಡಾತಾರಿ ಮಂದಿರದೊಳಗ, ಆದ್ರೆ ನೀನ್ ಮಾಡಾಕ್ತಿದಿ, ಮನಿಂತ್ರ ಹೋಳಿಗೆ ತಂದಿ ಅಂದ್ರೆ ನಿನ್ನಂತವಳು ಯಾರಿಲ್ಲ ಅಂತ ಬುಟ್ಟಿ ಇಳ್ಕೊಂಡ್ರ ಬಹಳ ಆನಂದ ಆತಂತ್ರಿ ಐತಿ. ಹೌದ್ರಿ ಅಪ್ಪ ಅಂತ ಅಂದ್ರ ಬುಟ್ಟಿ ಹೊರಗೆ ಹೋಗ್ಲಿಲ್ಲ, ಭಕ್ತಿ ಮಾರ್ಗ ಬಿಡಲಿಲ್ಲ. ಎಂತವ್ರು ಸಿದ್ಧಾರೂಢಪ್ಪನ ಮಹಾತ್ಮರ ಅಂತ ಕೇಳಿದ್ರ, ಒಬ್ಬರ ಮನಸ್ಸಿಗೆ ನೋವಾಗಬಾರ್ದು. ನೋವಾಗಿ ಆ ಕಾರ್ಯನ್ನ ಬಿಟ್ಟ ಯಾರ ಕಾರ್ಯನ್ನ ಬಿಡಿಸಿರ್ತಾರ ಅವನಿಗೆ ಆ ಪಾಪ ತಗೊಂತೈತಿ ಅಂತ ಹೇಳ್ತಾರ. ಅವನಿಗೆ ಆ ಪಾಪ ತಗೊಂತದ. ಅದಕ್ಕ ನೋಡ್ರಿ, ಸಿದ್ಧಾರೂಢರ ಥೇರನ್ನ ಎಳಿವಾಗ ಎಷ್ಟೋ ಜನ ಗಂಡು ಬತ್ತಾಸ ರೊಕ್ಕ ಬಾಳೆಹಣ್ಣು ಎಲ್ಲಾರು ತೂರಾಕತ್ರ. ನಮ್ಮಂತ ಒಬ್ಬ ಆತ ಕಲ್ಲು ತೂರಾಕತ್ತಂತ, ಕಲ್ಲು ತೀರಾಕತ್ತಂದ್ರಿ, ತೇರಿ ಕಲ್ಲು ತೂರಾಕತ್ತ. ಒಬ್ಬ ಮಹಾತ್ಮ ಬಂದು ಕೇಳಿದಂತ, ಏನೋ ಎಲ್ಲಾರು ಇಲ್ಲೇ ಗಂಡು ಬೆತ್ತಾಸ ರೊಕ್ಕ ಬಾಳೆಹಣ್ಣು ಬೇಕಾದ ತೂರಾಕತ್ತಾರ, ನೀ ಕಲ್ಲು ತೂರ್ತೀಯಲ್ಲ ಅಂತ ಕೇಳಿದ್ರು. ಏನಂದವ? ಎಲ್ಲರಿಗೆ ಗಂಡು ಬೆತ್ತಾಸ ಬಾಳೆಹಣ್ಣು ತೂರ್ದಾಗ ಆನಂದ ಆದ್ರ ನನಗೆ ಕಲ್ಲು ತೂರ್ದಾಗ ಆನಂದ ಆಗೈತಿ ಅಂತ. ಇಂಥವ್ರು ಅದಾರಲ್ಲ ಭೂಮಿ ಮೇಲೆ, ದುರ್ಜನ ಇಂಥವ್ರು ಅದಾರಲ್ಲ. ಆದ್ರೆ ಏನಂದ್ರು ಸಿದ್ಧಾರೂಢ ಮಹಾತ್ಮರು, ನಿನಗ ಕಲ್ಲ ತೂರು ಬುದ್ಧಿ ಬಂದತ್ತಂದ್ರ ನಿನಗೆ ಮುಕ್ಷಿ ಆಗ್ಲಿ ಹೋಗಂದ್ರ. ಸಿದ್ಧಾರೂಢಪ್ಪವ್ರು ಎಂತವ್ರು ಅಂತ ಕೇಳಿದ್ರ, ಕಲ್ಲು ತೂರದವ್ರಿಗೆ ಮುಕ್ಷಿ ಮಾಡಿದವರು, ಕಲ್ಲು ತೂರದವರಿಗೆ ಕಲ್ಲು ತೂರಿಗೆಯನ್ನು ತೀರಿದವರಿಗೆ ಮುಕ್ತಿ ಸ್ವರೂಪ ಮಾಡಿದಂಥವ್ರು. ಇವ್ರಿಗೆ ಏನಂತಾರ? ಸಂತರು, ಶರಣರ, ಮಹಾತ್ಮರ ಅಂತಾರ. ಇಂಥವ್ರಿಗೆ ಅಂತಾರ. ಅದಕ್ಕ ನೀವು ಜನ್ಮ ತಗೊಂಡೇವಿ ನೋಡ್ರಿ. ಜ್ಞಾನೇಶ್ವರ ಮೌಳಿಗೆ ಮುಕ್ತಾಬಾಯಿ ಒಂದು ಮಾತು ಕೇಳಿದ್ರು. ಏನಂತ? ಅಣ್ಣ, 4 ದಿನ ಆತ ನಾನು ಹೊಟ್ಟಿಗೆ ಅನ್ನ ಇಲ್ಲ, ನಾನು 4 ದಿನ ಆತು, ನನಗೊಂದು ಸ್ವಲ್ಪ ಅನ್ನ ಆದ್ರೂ ತಂಬ ಅಂತ ಹೇಳಿದ್ರು. ಯಾವಾಗ ಜ್ಞಾನೇಶ್ವರ ಮೌಳಿ ಅವ್ರು ಹೋದ್ರು, ಆ ಊರೊಳಗ ಇವರು ಸನ್ಯಾಸಿ ಮಕ್ಕಳು, ಇವರು ಅಪವಿತ್ರದು ಜನ್ಮ ಎತ್ತಿದಾರ, ಇವ್ರು ಮೋತಿ ನೋಡಬಾರ್ದಂತ ಆಳಂದಿ ಒಳಗ ಕದ ಹಾಕ್ತಿದ್ರಂತ ಜ್ಞಾನೇಶ್ವರ ಮೌಳಿ ಅವ್ರು ಹೋದ್ರ. ಇವತ್ತಿನ ಒಳಗೆ ಏನೈತ್ರಿ? ಕೋಟಿಗಟ್ಲೆ ಅವ್ರ ಪಾಲ್ಕಿ ಮುಟ್ಟಿದ್ರೆ ಮುಕ್ತಿ ಆಗ್ತೀವಂತ ಮುಟ್ಟಾಕತ್ತಾರ. ಅವ್ರಿಗೆ ಬಂದ ಅವ್ರು ಇದ್ದಾಗ ಏನ್ ಮಾಡಿದ್ರ, ಅವ್ರು ಮುಟ್ಲಿಲ್ಲ ಅಂತ ಪರೀಕ್ಷೆ ಮಾಡ್ಕೊಲಿಲ್ಲ ಅಂತ ಅವ್ರನ್ನ. ಜ್ಞಾನೇಶ್ವರ ಮೌಳಿ ಅವರು ಜೋಳಿಗೆಯನ್ನು ತಗೊಂಡು ಹೋಗಿದ್ರಲ್ಲ, ಯಾರು ಏನ್ ಹಾಕ್ಲಿಲ್ಲ. ಒಂದು ಮುದುಕಿ ಒಂದು ಸ್ವಲ್ಪ ಹಿಟ್ಟು ಹಾಕಿತ್ತಂತ್ರಿ. ಅದು ಜೋಳಿಗೆ ಒಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ಲಂತೆ. ಯಾವಾಗ ಹಿಟ್ಟು ಹಾಕಿದ್ಲು, ಆ ಯಶೋಬಾ ಕಾಕ ಏನ್ ಮಾಡಿದ ಅಂದ್ರ ಆ ಹಿಟ್ಟನ್ನ ಕೆಡವಿ ಕಾಲಾಗ ಹಾಕಿ ತಿಕ್ಕಿದ.
ಎಂಥ ಪರಿಸ್ಥಿತಿ ಬಂತು ನೋಡ್ರಿ. ಅವರು ಅನ್ನ ನೀರು ಅಂದು ಅಂದು ಈ ಜಗವನ್ನು ಬಿಟ್ಟು ಹೋಗ್ಯಾರ, ಈ ಜಗತ್ತನ್ನ ಬಿಟ್ಟು ಹೋಗಿದಾರ. ಅವ್ರೇನಂತಾರ, ಜಗತ್ತು ಬಿಟ್ಟು ಹೋಗ್ಬೇಕಾದ್ರ ಯಾರ ಜೋಳಿಗೆ ಹಾಕಿದ್ರು? ಸಿದ್ಧಾರೂಢಪ್ಪ ಜೋಳಿಗೆ ಹಾಕಿಲ್ಲ. ನಾವು ನೀವು ಯಾರನ್ನ ಪೂಜಿಸ್ತೇವೆ ಇವತ್ತು ಭೂಮಿ ಮೇಲೆ? ಈ ಭಾರತ ಭೂಮಿ ಮೇಲೆ ಜೋಳಿಗೆ ಹಾಕದವ್ರನ್ನ ಪೂಜಿಸ್ತೇವಿ. ಏನಂದ್ರು? ಸಿದ್ಧಾರೂಢರ ಜೋಳಿಗೆ ಜಗತ್ತೆಲ್ಲ ಹೋಳಿಗೆ, ಜಗತ್ತ ಕಲ್ಯಾಣ ಮಾಡಕ್ ಬಂದವರು. ನಾವು ನೀವು ಬರೀ ನಮ್ಮ ಮನಿ ಕಲ್ಯಾಣ ಮಾಡ್ಕೊಳಕ್ ಆಗ್ಬಾರ್ದು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ದರೆ ಯಾರು? ದಿವ್ಯತೆಯ ಅರಿತವರು. ಮಮತ ಭಂಗನ ಸಂತನೆಂದರೆ ಯಾರು? ಸಿದ್ಧನೆಂದರೆ ಯಾರು? ಮನವನ್ನು ಇಸದಾತ. ಸಿದ್ಧನೆಂದರೆ ಯಾರು? ಮನವನ್ನು ಇಸದಾತ. ನೂರು ನೋವನ್ನು ನುಂಗಿ ನಗುತ್ತಲ್ಲಿರುವಾತ. ನೂರು ನೋವನ್ನು ನುಂಗಿ ನಗುತ್ತಲ್ಲಿರುವಾತ. ತನ್ನಲ್ಲಿರುವುದು ಎಲ್ಲ ಮರೆತು ನಿಂತವ ಆತ. ತನ್ನಲ್ಲಿರುವುದೆಲ್ಲ ಮರೆತು ನಿಂತವನಾತ. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು? ದಿವ್ಯತೆಯ ಅರಿತವರು. ಸಂತನೆಂದರೆ ಯಾರು? ದಿವ್ಯತೆಯನ್ನ ಅರಿತವರು. ಯಾವ ಕಣ್ಲೆ? ಈ ಕಣ್ಲೆ. ಏನಂತಾರ? ಈ ಕಣ್ಣಿರ್ಲಿಕ್ಕೂ ಪ್ರಯೋಜನ ಇಲ್ಲ, ನಡಿತೈತೆ ಅಂತ. ಹೃದಯದ ಕಣ್ಣಿರ್ಲಿಲ್ಲ ಅಂದ್ರೆ ಕುರುಡ ಅಂತ. ಯಾವ ಕಣ್ಣಿರಬೇಕು? ಹೃದಯದ ಕಣ್ಣ ತೆರೆದಿರಬೇಕು. ಮಾತನ್ನ ಕೇಳಿದ್ರೆ ಹೃದಯದ ಕಣ್ಣ ತೆರೆದಿರಬೇಕು. ನಿನ್ನ ರೋಮಾಂಚನ ಎಲ್ಲ ರಾಮ 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 ಅಂತಿರಬೇಕು, ಶಿವ ಶಿವ ಅಂತಿರಬೇಕು. ಇದಕ್ಕ ಎಂಥ ಕಣ್ಣ ತೆರೆಸಿದವರು? ಹೃದಯದ ಕಣ್ಣ ತೆರೆಸಿದವರು ಮಹಾತ್ಮರು. ಈ ಕಣ್ಣಲ್ಲ. ಈ ಕಣ್ಣಲ್ಲಿ ಏನ್ ನೋಡಿದ್ರೆ ಏನದ? ಪಾಪನೂ ಆಗ್ತದ, ಪುಣ್ಯನೂ ಆಗ್ತದೆ. ಪಾಪ ಪುಣ್ಯ ಕರುಣೆ ಜನ್ಮ ಎತ್ತೋ ಪ್ರಾಣಿ ನರದಯ ಯೌನಿ ಹಾನಿ ಕೇಳ. ಅದಕ್ಕ ಸಂತರು ಅಂದ್ರೆ ಹೆಂಗರಿ ಅಂತ ಕೇಳಿದ್ರ, ಜ್ಞಾನಾಮೃತವನ್ನ ಕೊಟ್ಟು 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 ಕೈ ಸೌದಿತ್ತಂತ್ರಿ ಅವರು ಸಂತರು. ಕೈ ಎಲ್ಲ ಸೌದೋಗಿದ್ದಂತ. ಒಬ್ಬ ಆತ ತಗೊಂಡು ತಗೊಂಡು ತಗೊಂಡ ಕೈ ಸೌದಿದ್ದು ಅಂತ್ರಿ ಅವ್ರು. ಯಾರು? ಒಬ್ಬ ಆತ ಕೊಟ್ಟು ದಾನ ಮಾಡಿ ಧರ್ಮ ಮಾಡಿ ಕೈ ಸೌದಿದ್ದು ಅಂತ. ಒಬ್ಬನುವ ತಗೊಂಡು 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 ಕೈ ಸೌದಿದ್ದು ಅಂತ. ಮಧ್ಯಂತರ ಕೊಟ್ಟ. ಅವಾಗ ಮತ್ತೊಬ್ಬ ಮಧ್ಯಾಹ್ನ ಕೇಳಿದ್ರಂತ, ಅಲ್ಲ ನಾನು ತಗೊಂಡು ಸೌದಾವ, ಇವರು ಕೊಟ್ಟು ಸೌದಾವ, ನಿನ್ನ ಯಾಕೆ ಸೌದಾವ ಅಂತ ಕೇಳಿದ್ರಂತ. ಅವ್ರದಿಬ್ಬರದು ನೋಡ್ಲಾರ ತಿಕ್ಕಿ ತಿಕ್ಕಿ ಸೌದಾವ ಅಂತ. ಏನಂದ? ಅವ್ರಿಬ್ರು ಕೊಟ್ಟಿದ್ದು ತಗೊಂಡು ನೋಡಿ ಸಂಕಟ ತಾಳಲಾರ್ದ ತಿಕ್ಕಿ ತಿಕ್ಕಿ ಸೌದಾವ ಅಂತ. ಅಂದ್ರೆ ಇಂಥವ್ರು ಅದಾರ ಅಂತ. ಇಂಥವ್ರು ಇರಬಾರ್ದು ಅಂತ. ಕೊಡಾಕರ ಗಟ್ಟಿರ್ಬೇಕಂತ, ಇಲ್ಲಾದ್ರ ತಗೊಳಾಕರ ಗಟ್ಟಿರ್ಬೇಕಂತ. ಇದಕ್ಕೆ ಜ್ಞಾನ ಅಂತಾರ. ಮಧ್ಯಂತರ ಕೊಟ್ಬಿಡು. ಮಧ್ಯಂತರ ಕೊಡ, ಒಂದ್ 5 ನಿಮಿಷ ಹೇಳಿ ಮುಗಿಸ್ಬಿಡು. धन्य आजा दिन झाले संताचे दर्शन, जाले पाप ताप तुटी, धन्य घेले उठावती, जाले समाधान पाया विसरावले मन, तुखा मने आले करा तोची दिवाळी दसरा, जाले पाप ताप तुटी, धन्य घेले उठावती. धन्य आजी दीना, धन्य आजी दीना, धन्य आजी दीना,
ಧನ್ಯಯಾದಿ ದೀನಾ ದೀನಾ जाल संदाजी धरुषेना जाल संदाजी धरुषेना झाले पाप ताबा तुझे 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 दैन्य गेले उठाऊडी धन्य गेले उठाऊडी धन्य गेले उठाऊटी धन्य गेले उठा धन्य गेले उठाऊटी 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 धन्य गेले उठाऊटी धन्य गेले उठाऊटी उठाऊटी झाले पाप ताबा तुझे झाले पाप ताबा तुझे झाले पाप ताबा तुझे तोबार जय जय तोबार जय जय तोबार कुंडली कालधारी विठाल विज्ञान देव तुकारा तोबार ಇಲ್ಲ ಮಧ್ಯಮ ಮಧ್ಯಮ ಅಂದ್ರ ಇನ್ನು ಮ್ಯಾಲ ಕೀರ್ತನ ಚಲೋ ಅಂತ ಯಾಕಂದ್ರೆ ನೀವು ಕೈ ಮ್ಯಾಲ ಮಾಡ್ಲಿಲ್ಲಲ್ಲ ಯಾಕಂದ್ರ ಹೇಳಿ ಮುಗಿಸ್ಬಿಡಪ್ಪ ಒಂದೆರಡು ನಿಮಿಷ ಮಾತ್ರ ಜ್ಞಾನೇಶ್ವರ ಅವರು ಯಾವಾಗ ಯಾರೋ ಆದ್ರೂ ಒಂದು ಸ್ವಲ್ಪ ನನ್ನ ತಂಗಿ ಮುಖ್ಯವಾಗಿ ಸ್ವಲ್ಪ ಹಣ ನೀಡಿದ್ರೆ ಸಾಕಂತ ಯಾರು ನೀಡಿಲ್ಲ ಒಬ್ಬ ಆತ ಕಿತ್ತ ನೀಡಿದವನು ಕಾಲು ಎತ್ತಿ ತಿಕ್ಕಿದ್ರು ಯಾವಾಗ 4 ದಿನ ಮುಕ್ತಾಬಾಯಿ 6 ವರ್ಷ ಹಾಕಿ 4 ದಿನ ಉಪವಾಸ ಇದ್ರು ಅಂತ ಹೇಳಿ ಜ್ಞಾನೇಶ್ವರ ಅವರಿಗೆ ಬಹಳ ಕಷ್ಟವನ್ನಿಸ್ತು ಬಹಳ ಘೋರ ಕಷ್ಟವನ್ನಿಸ್ತು ಯಾವಾಗ ಅವರು ಜೋಡಿಯನ್ನ ಕಾಲಿನಲ್ಲಿ ಹೆಂಗ ತಗೊಂಡು ಹೋಗೋದು ಅಂತ ಹೇಳಿ ಬಂದ್ರು ಮುಕ್ತಾಬಾಯಿಗೆ ಆ ಕಾಲಿ ಜೋಡಿಗೆ ನೋಡಿದ್ದು ಗೊತ್ತಾತು ಮುಕ್ತಾಬಾಯಿ ಮುಂದ ಜ್ಞಾನೇಶ್ವರ ಕಣ್ಣೀರು ಹರಿಸಾಕತ್ತು ಯಾಕೆ ನಾಲ್ಕು ಕೇಳ್ತಾಳ ಯಾಕೆ ನಾಲ್ಕು ಕೇಳ್ತಾ ಇದ್ದಾಳ ನಿನಗ 4 ದಿನ ಉಪವಾಸ ಇದ್ದು ಅನ್ನ 4 ನೀನು ಹೊರಗಾಕತ್ತೀಯಲ್ಲ ಏನ್ ಹೇಳಿದ ನೀನು ಅಂತ ಅಲ್ಲ ಜಗತ್ತ ಕಲ್ಯಾಣ ಮಾಡಕ್ ಬಂದವ್ರ ಯಾವಾಗ ಅಳ್ತಾಳೆ ಅಂತ ಕೇಳ್ತಾವ ಜಗತ್ತ ಕಲ್ಯಾಣ ಮಾಡಕ್ ಬಂದವ್ರ ಅಳ್ತಾಳೆ ಇಲ್ಲ ನಾವೀಗ ಜಗತ್ತ ಕಲ್ಯಾಣ ಮಾಡಕ್ ಬಂದವರು ನಿಮ್ಗೆ ಯಾವಾಗ ನೀವು ಬಂದ್ರೆ ಅವಾಗ ಬಡ್ಡಿ ತುಂಬ ಅಂತ ಹೇಳಿದಂತೆ 4 ದಿನ ಉಪವಾಸ ಇದ್ದವಳ ಜ್ಞಾನೇಶ್ವರನ ಖಾಲಿ ಹೋಗಿ ನೋಡಿದ್ರಂದ್ರ ನನ್ನ ಹೊಟ್ಟೆ ತುಂಬಿದ ಅಂತ ಕೇಳ್ತಾ ಇದ್ದಾಳೆ ಯಾವಾಗ ಜ್ಞಾನೇಶ್ವರ ಅವರು
ಚಪ್ಪಳ ಹೋಗಿ ದುಃಖಿಸಿ ಹೇಳ್ತಾರ ಬಂದ ಶಂಕರ ಪರಮಾತ್ಮ ಅವತಾರ ಮೂರುತ್ ಮಾಡ ಈಗ ಜ್ಞಾನೇಶ್ವರ ಜಗತ್ತ ಕಲ್ಯಾಣ ಮಾಡ್ಬೇಕಾದ್ರೆ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಾದ್ರೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಎಲ್ಲಿ ಒಳಗಾಡು ಅದು ಅಳಬೇಕು ಎದ್ರ ಸಲುವಾಗಿ ಪರಮಾತ್ಮನ ಸಲುವಾಗಿ ಅಳಬೇಕಂತ ಪರಮಾತ್ಮನ ಸಲುವಾಗಿ ಅಳಬೇಕಂತ ನಾವು ನೀವು ಅಳಬಾರದು ಏನಾಗಲ್ಲ ಭಗವಂತ ಅದಾನಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದಂತ ಪುಣ್ಯಾತ್ಮ ಕೊಡ್ರಿ ಮತ್ತೆ ಸಜ್ಜನ ಯಾರು ಅಂತ ಕೇಳ್ತಾರೆ ಸಜ್ಜನ ಯಾರು ಯಾರ ಕೈ ಎತ್ತಿ ಸಜ್ಜನರವರು ಅಂದ್ರೆ ದುರ್ಜನ ಯಾರು ಅಂತ ಕೇಳ್ತಾರೆ ದುರ್ಜನರಿಗೆ ಕೈ ಎತ್ತಿ ಯಾರು ದುರ್ಜನರು ಸಜ್ಜನರಿಗೆ ಕೈ ಎತ್ತಿನ ಕೈಗೆ ಎತ್ತಬಾರ್ದು ನಾ ಸಜ್ಜನ ಅಂತ ಕೈ ಎತ್ತಬಾರ್ದು ಇವು ಸಜ್ಜನರು ಅಂತ ಮತ್ತೆ ದುರ್ಜನರೇನ್ರಿ ನೀವು ಅಂತ ಕೇಳಿದ್ರ ನೀವು ದುರ್ಜನರಿಗೆ ಅಂತ ಕೇಳ್ತಾರೆ ನೀವು ದುರ್ಜನರಾಗಿದ್ರೆ ನೀ ಯಾಕೆ ಬರ್ಬೇಕು ಅಂತಾರೆ ಸ್ವಲ್ಪ ನೀವು ದುರ್ಜನರಾಗಿದ್ರ ನೀವು ಇಲಾಖೆ ಕೊಡೋದರ ಕೇಳ್ಕೊಟ್ಟಿದ್ದೀರಿ ನೀವು ಸಜ್ಜನರು ಅಲ್ಲ ದುರ್ಜನರು ಅಲ್ಲ ಮತ್ತೆ ಯಾರ ಕೇಳಿದ್ರ ಹೇಳ್ತಾರ ದುರ್ಜನರಾಗ್ಬೇಕಂತ ಇವ ಸಜ್ಜನರಾಗ್ಬೇಕಂತ ಅಂದ್ರೆ ಏನ್ ಹೇಳ್ತಾರ ಪರಮಾತ್ಮನ ವೈರತ್ವ ಹಾಕೋಬೇಕಂತ ಇನ್ನಾದ್ರೂ ಭಕ್ತಿಪರವಾಗಿ ಅವರ ಸೇವಾ ಮಾಡ್ಬೇಕು ಹೇಳ್ತಾರ ಇವತ್ತು ಭಕ್ತರು ಅಲ್ಲ ಸೇವಕರು ಅಲ್ಲ ವೈರಿಯೂ ಅಲ್ಲ ಇವತ್ತ ಭಕ್ತರು ಅಲ್ಲ ಅಂತ ಹೇಳ್ತಾರ ಎರಡೂದ್ರ ನಡುವೆ ನಾವು ಪಾಪಿ ಆಗ್ಬಾರ್ದ ಅಂತಾರೆ ಅದಕ್ಕೆ ನಾವು ದುರ್ಜನರು ಅಲ್ಲ ಸಜ್ಜನರು ಅಲ್ಲ ಸಜ್ಜನರು ಅಂತ ಯಾರಿಗೆ ಅಂದ್ರು ಸಿದ್ಧಾರೂಢಪ್ಪವರಿಗೆ ಜ್ಞಾನೇಶ್ವರ ಮೌಲ್ಯವರಿಗೆ ಸಂತ ತುಕಾರಾಮರಿಗೆ ಇಂಥವ್ರಿಗೆ ಸಜನ ಅಂತ ಹೇಳಿದಂತ ಹೆಂಗ ಅಂತ ಕೇಳಿದಾಗ ನಿಮ್ಮ ಮಾತು ಹೇಳ್ತಾರ ಲಂಕ ಹೋದ್ರು ಲಂಕ ರಾಮ ಯಾರು ದುರ್ಜನವಾಗಿ ನಿಂತಿದ್ದ ರಾಮ ಅರಣ್ಯ ಆಗಿ ನಿಂತಿದ್ದ ಸಜನಾಗಿ ನಿಂತಿದ್ದ ಆಗ ರಾಮಾಯಣ ಎಷ್ಟು ದಿನ ನಡೀತ್ರಿ ರಾಮಾಯಣ ಎಷ್ಟು ದಿನ ನಡೀತು 72 ದಿನ ನಡೀತೀವಿ 72 ದಿನ ನೀವು ರಾಮಾಯಣ ಎಷ್ಟು ದಿನ ನಡೀತಂದ್ರ ಯಾವ್ದೋ ಒಂದು ಧಾರಾವಾಹಿ ಹೇಳಿದ್ರೆ ನಮಗೂ ಐತೆ ಇವ್ ಪರಮಾತ್ಮದ ಗುಣ ಅಂಗಾಂಗಗಳು ಬರ್ಬೇಕಂತ ಸಂತರು ಶರಣರಾಗಬೇಕಂದ್ರೆ ನಾವು ಅಂಗಾಂಗಗಳನ್ನು ನಾವು ಸಂತರು ಶರಣ ಬರ್ಬೇಕಂತ ನಾವು ಹೃದಯದೊಳಗೆ ಬರ್ಬೇಕಂತ ಅಂದಾಗ ಆ ಸಂತರ ಹೊತ್ತು ತಿಂತದಂತೆ ಬಸವಣ್ಣವರ ಲೇಖನ ಮಾಡಿದ್ರು ವಚನಗಳ ಲೇಖನ ಮಾಡಿದ್ರು ಆ ವಚನಗಳ ಅರ್ಥ ಆಗ್ಬೇಕಾದ್ರೆ ವಚನಗಳ ತಿಳ್ಕೊಬೇಕಾದ್ರೆ ನಾವು ಹೇಗೆ ಇರ್ಬೇಕ್ರಿ ಆ ಲೇಖನ ಮಾಡ್ಬೇಕಾದ್ರೆ ಬಸವಣ್ಣವರು ಇವತ್ತು ಅದಾರಂತ ಲೇಖನ ಮಾಡ್ಬೇಕು ಅದಾರಂತ ಲೇಖನ ಮಾಡ್ಬೇಕಂತ ಸಂತ ತುಕಾರಾಮರು ಅವಂಗ ವರ್ಣನೆ ಮಾಡ್ಬೇಕು ತುಕಾರಾಮರೇ ಅದಾರಂತ ತುಕಾರಾಮರು ಅವಂಗ ವರ್ಣನೆ ಮಾಡ್ಬೇಕು ಅಂದಾಗ ಏನ್ ಹೇಳ್ತಾ ನೀವು ದೈತ್ಯ ಬುದ್ಧಿ ಹೋಗಿ ದೇವತೆ ಬುದ್ಧಿ ಮಾಡ್ಕೊಂಡು ಈ ದೇವತೆ ಬುದ್ಧಿ ಬೆಳಕಾಗಬೇಕಾದ್ರೆ ನಮ್ಮಲ್ಲಿ ಹೋಗ್ಬೇಕು ಕಾಮ ಕ್ರೋಧ ಲೋಭ ಮದ ಮತ್ಸರ ದರ್ಪ ಅಹಂಕಾರಗಳೆಲ್ಲ ಹೊಡೆದು ಹಾಕೊಂಡು ಹೇಳ್ತಾರೆ ನಾವು ಹೆಂಗ್ರು ಹೊಡೆದಾಕೋದು ಒಳ್ಳೆ ಹೆಂಗ್ರು ಹೊಡೆದಾಕು ಕೈಯಾಗ ಒಂದು ಕರ್ಮೈತ್ರಿ ಅದನ್ನ ತಗೊಂಡು ಹೋದಾಗ ಸಿಟ್ಟು ಹೋಗ್ಬೇಕು ಹೌದು ಅದನ್ನ ಬಂಗಾರ ಕಣ್ಣಿ ಹೋಗದ ಬಹಳ ಆನಂದ ಆಗ್ತದಲ್ಲ ಹೌದಿಲ್ಲ ಮಾತು ಹಿಂಗಲ್ಲ ಯಾಕಪ್ಪ ಅಂದ್ರೆ ಪುಣ್ಯ ಆಗ್ತದೆ ಯಾಕಂದ್ರೆ ಅವಚಿ ಮಾತಾಡಿದ್ರೆ ಪಾಪ ಆಗ್ತದ ಪಾಪ ಪುಣ್ಯ ಕಡೆ ಜನ್ಮ ಏಕೋ ಪ್ರಾಣಿ ನರದಿಯ ಯೋನಿ ಹಾನಿ ಕೇಳ ಯಾಕಂದ್ರ ಈ ಮಾತು ಕೈ ಮುಗಿದಾರ ಕೈ ಮುಗಿದ್ಮೇಲೆ ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಬರೀ ಒಂದೇ ಲಿಸ್ಟ್ ಮಾಡ್ಕೊಂತ ಯಾವಾಗ ರಾಮ ಯಾರನ್ನು ತಗೊಂಡು ಹೋಗಲಿ ರಾವಣ ಕುಣಿತ ಮಾಡಕ್ಕ ರಾವಣ ಕುಣಿತ ಮಾಡಕ್ಕ ಯಾರನ್ನು ತಗೊಂಡು ಹೋದ ಮಂಜಾಗಳನ್ನು ತಗೊಂಡು ಹೋದಾರಿ ಮನುಷ್ಯ ತಗೊಂಡು ಹೋಗಲಿಲ್ಲವ ಒಟ್ಟಿ ಕಬ್ಬಳಿಸಿದಂಗೆ ತಗೊಂಡು ಹೋದ ಯಾಕೆ ತಗೊಂಡು ಹೋದ ಯಾಕಂದ್ರ ಮನುಷ್ಯರ ಯಾಕೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಮನುಷ್ಯರ ವಿಶ್ವಾಸ ಬರ್ಲಿಲ್ಲ ಅಂತಾರ
ನೋಡಿ ರಾಮನು 7 ಕೋಟಿ ಬಂಗಾರ ಮನಿ ಮಾಡಿದ, 7 ಕೋಟಿ ಕಂಚ ಶುದ್ಧ ಪೀಠಾಂಬರ ಮನಿ. ನಾನು ಅಕಸ್ಮಾತ್ ಏನಂತಾರ ಅವರು 72 ದಿನ ಅಲ್ಲಿ ಹೊಡೆದಾಡ್ಬೇಕಾದ್ರೆ ಯುದ್ಧ ಮಾಡ್ಬೇಕಾದ್ರ ರಾಮ ಬಿಟ್ಟಪ್ಪ ಅಂದ್ರ ಅವ್ರ ಹಣ್ಣು ಹಬ್ಬ ಎಲ್ಲ ತಿಂದು ಬರ್ತಿದ್ವು. ಮಾನವರು ಕಾರಂಗಿಲ್ಲ ಚಂದಿನ ರೊಟ್ಟಿ ಕೊಟ್ಟಿ ಮುಂಜಾನೆ ಅನ್ನ ಕೊಟ್ಟಿ ಅಂತಾರ. ರಾಮ ಏನ್ ಮಾಡಿದ, ಮುಂಜಾನೆ ಮೇಲೆ ಸ್ಪರ್ಶಿಟ್ಟ. ಆ ಕಟ್ಟಡ ಸೈನ್ಯನ ಕರ್ಕೊಂಡು ಹೋದ. ಮನುಷ್ಯರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನ್ ಹೇಳ್ತಾರ ಅಂದ್ರ ರಾವಣ ಕುಳಿತು ಮಾಡುವಾಗ ಆ ಬಂಗಾರ ನೋಡಿದ್ರ ಅಂತ ಅಕಸ್ಮಾತ್ ರಾವಣ ಈ ಮನುಷ್ಯರಿಗೆ ಒಂದು ಹೆಂಡಿ ತೆಗೆದು ಬಂಗಾರ ಕೊಡ್ಬೇಕ ಅಂದ್ರ ಸಂಜೆನಾಗ ಇನ್ನೊಂದು ಪಕ್ಷ ಮುಂಜಾನೆ ಇನ್ನೊಂದು ಪಕ್ಷ ಆಗ್ತದ. ಅದಕ್ಕೆ ರಾವಣ ಏನ್ ಮಾಡಿದ, ರಾಮ ಏನ್ ಮಾಡಿದ, ಇವ್ರು ಬಂಗಾರ ಇವೆಲ್ಲ ಆಭರಣಗಳು ನೋಡ್ಬಿಟ್ರಂದ್ರ ನನ್ನ ಪಕ್ಷ ರಾಮ ಜಯ ಅಂದ್ಬಿಟ್ಟು ರಾವಣ ಜಯ ಹಾಕಾಕು ಅಂತೇಳಿ ಏನ್ ಮಾಡಿದ ರಾಮ, ಕಪಿಲ ಸೈನ್ಯಗಳನ್ನ ತಗೊಂಡು ಯುದ್ಧ ಮಾಡಿದ. ಕಪಿಲ ಸೈನ್ಯಗಳನ್ನ ಯುದ್ಧ ಮಾಡಿದ. ಅವತಾರ ರಾಮ ಮಾಡಿದ. ಹನುಮಂತ ಯಾರು ಅಂತಾರ್ರಿ, ಧ್ವಜಾಸ್ತಂಭವೇ ವಾನರು ಮೂರ್ತಿ ಮತ್ತು ಶಂಕರು ಸಾರಕ ಸಾರಂಗದರು ಅಂತ ಹೇಳ್ತಾರೆ. ಯಾರು ಅವತಾರ? ಹನುಮಂತ ಶಂಕರನ ಅವತಾರ. ನೋಡಿ, ಅಕಸ್ಮಾತ್ ರಾಮನ ಗುಡಿ ಇರಾಕಿಲ್ಲ ಏನ್ರಿ, ಯಾವ ದೇವರ ಗುಡಿ ಇರಾಕಿಲ್ಲ, ಆದ್ರೆ ಹನುಮಂತನ ಗುಡಿ ಊರ್ಬಂದ ಐತೆ. ಯಾಕೆ ಅಲ್ಲಿ ಸೇವೆ ಮಾಡಿದಂತ ಹನುಮಂತ, ಶರಣ हनुमंता तुला अलोराम होता काय भक्ती छातवात माझ्या मनोय सुभात. त्यांनी सेवा ಮಾಡಿದಂತ ಹನುಮಂತ ಕೇಳಿದ, ಏ ರಾಮ ಹೇಳ್ತಾರ, ಏ ಹನುಮಂತ ನಿನ್ನ ಸೇವೆ ಏನು ಮಾಡ್ಯಾರ ತಿಳಿಸ್ಲಿ ಅಂತ ಕೇಳಿದ. ಹನುಮಂತ ಬಂದಾಗ ರಾಮ ಎಂತ ಕರೆ ಮಾಡಿರ್ತಾರಪ್ರಿ, ನೀನ್ ಎಂತ ಸೇವೆ ಮಾಡಿದಂತೇಳಿ. ಹಂಗ ತುಕಾರನ್ ಹೋದಾಗ ಪಾಂಡುರಂಗ ಏನ್ ಮಾಡಿ ನಿಂತಿದ್ದ, ಎಲ್ಲಾರು ಹೋದ್ರೆ ನಡ್ಕಿದ್ದಂತ ಪಾಂಡುರಂಗ ಮತ್ತೆ ಒಂದಂತ ಹಯಾಸ ಆಗಿ ನಿಂತಿದ್ದಂತ. ತುಕಾರನ್ ಹೋದ ಮಾಡಿ ಸ್ವಪೂರ್ವಕ ಮಾಡ್ಕೊಂಡಿರ್ತಕ್ಕಂಥ ತುಕಾರನ್ ಹೋದ. ತುಕಾರನ್ ಕೇಳಿದ ಪಾಂಡುರಂಗ, ಅದೆರಡು ಕೋಟಿ ಬ್ರಹ್ಮರಾಜ ನೀ ಎಲ್ಲರೂ ಬಂದು ನಡ್ಕಿದ್ರಿ, ಖುಷಿ ಹಾಯಾಗಿ ಚಂದಾಗಿರ್ತೀವಿ. ನಾನು ಬಂದ್ರೆ ನೀ ಯಾಕೆ ಸ್ವಪ್ನಕ ಮಾಡ್ತೀವಿ, ನಾನು ಬಂದ್ರೆ ನೀ ಯಾಕೆ ಸ್ವಪ್ನಕ ಮಾಡ್ತೀವಿ, ನೀ ಯಾಕೆ ಕೆಳಗೆ ಮತ ಮಾಡ್ತೀವಿ ಅಂತ ಕೇಳಿದಂತ ತುಕಾರಾಮ್. ಏ ತುಕಾರಾಮ್, ನಿಮ್ಮ ಏನು ಮಾಡಿ ತಿರುಗಾಡೋ ಗೊತ್ತಾಗೋದು, ಅದಕ್ಕೆ ನಾನು ಹಿಂಗೆ ಇಲಾಗತ್ತೇನೆ ಅಂದ್ರೆ ನಿನ್ನ ನಾ ಏನ್ ಮಾಡಿ ತಿಳಿಸ್ಬೇಕಾಗೋದು ಗೊತ್ತಾಗೋಲ್ಲ, ಅದಕ್ಕೆ ನಾನು ಹಿಂಗೆ ನಿಂತೇನೆ ಅಂತ ಯಾವ ತುಕಾರಾಮ್ ಹೇಳಿದ. ಅಂದ್ರೆ ನೀ ತಡಿ, ನಾಳೆ ಭಾಷಣ ತಡೀನಿ, ಮುಕ್ತಾಯ ಆಯ್ತು ಕುಂದ್ರಿ. ನಾಳೆ ಮತ್ತೆ ಶನಿಮಠ ಇದು ಭಾಷಣ ಯಾರಿಗೆ? ತುಕಾರಾಮನಿಗೆ. ಅವಾಗ ತುಕಾರಾಮ ಮಾತು ಹೇಳ್ತಾನೆ, ಅಲ್ಲಿ ನಾಲ್ಕು ನೀರು ದೊಡ್ಡವ ಅಂತ ಕೇಳಿದ್ರು. ತುಕಾರಾಮ್ ಕೇಳಿದಂತ, ಅದು ನಾಲ್ಕು ಲೋಕಗಳನ್ನ ಹೃದಯ ಇವು ನಮಗಿಸುವ ರೂಪ ವಿಷ್ಣುವಾಯ ಮಾತು, ಇವು ನಮ್ಮ ಹೃದಯಗಳನ್ನ 14 ಲೋಕ ನಾನು ದೊಡ್ಡವರಿಗೆ ಮತ್ತು 14 ಲೋಕ ತಗೊಂಡು ನಯ ಮಾಡಿ ನೀವಿದ್ದೀನಿ ನಾವು ಅಂತ ಕೇಳಿದ್ರು. ಅದೇ ನೀವು ಭಾವಬೇಕಂತ ಹೇಳ್ತಾರೆ. ಗಣೇಶರನ್ನು ಕೂಡ ನಾವು ಕರ್ಕೊಂಡು ಮಾಡ್ತೀವಿ. ಮತ್ತೆ ಪ್ರಕಾರವಾಗಿ ಸಮಾಧಾನ ಮನೆ ಆಲೇಗ್ರ ಶುಚಿ ಬಾಳಿ ದಸರ ಶರಣರು ಬಂದ್ರೆ ನಾವು ದೀಪಾವಳಿ ಆಚರಣೆ ಮಾಡ್ತೀವಲ್ಲ, जोर बाळते हा